ಈ ಹಿಂದೆ ವೆಂಕಣ್ಣ ಹೇಳಿದ್ರು ಒಂದು 2-3 ಸತಿ ಸಿಗಬೇಕಿತ್ತು, ಅದಾಗದೆ ಒಂದು ನಮ್ಮ ರಾಜ್ಯದಲ್ಲಿ ಅಲ್ಲದೆ ಹೊರ ರಾಜ್ಯದಲ್ಲೂ ಪ್ಲ್ಯಾನ್ ಮಾಡಿದ್ವಿ. ಆವಾಗ ನಮ್ಮನ್ನೆಲ್ಲ ಅಲ್ಲಿ ಕರೆಸ್ಬೇಕು ಅಂತ ನಾನು, ಕೃಷ್ಣಪ್ಪಣ್ಣ, ಗಂಗಣ್ಣ ಎಲ್ಲ ತುಂಬ ಪ್ರಯತ್ನ ಪಟ್ವಿ, ಆಗಲಿಲ್ಲ. ಸೊ ಬಂದವರು ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನ ಮತ್ತು ಸ್ವಾಗತ. ಮೊದಲಿಗೆ ಮನದ ಕಡಲು, ನನಗೆ ಆ ಟೈಟ್ಲು ಮತ್ತು ಅಕ್ಷರ ಇವೆಲ್ಲ ಕೃಷ್ಣಪ್ಪಣ್ಣನ ಕೃಪೆ. ನಾವು ಮುಂಗಾರು ಮಳೆ ಮಾಡೋ ಟೈಮಲ್ಲಿ ನಾನು ಬರೀ ಮಳೆ, ಹನಿ ಹನಿ ಪ್ರೇಮ್ ಕಹಾನಿ ಈ ಥರ ಏನೇನೋ ಅಂದ್ಕೊಂಡಿದ್ದೆ. ಒಂದು ದಿವಸ ಸಾಯಂಕಾಲ ಕರೆದ್ಬಿಟ್ಟು ಆಫೀಸಲ್ಲಿ ಮುಂಗಾರು ಮಳೆ ಅಂತ ಇಕ್ಕು ಟೈಟ್ಲು. ಅದು ರೈತಾಪಿ ಜನರಿಂದ ಹಿಡಿದು ಅಪ್ಪರ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಎಳೀತದೆ ನೋಡು. ನಾನು ಒಂದು ಕ್ಷಣ ರೋಮಾಂಚನ ಆಗೋದು. ಎಷ್ಟು ನನಗೆ ಗೊತ್ತಿಲ್ಲ ಅವರು ರೈತರನ್ನು ಎಳಿಬೇಕು ಅನ್ನೋದು, ಅವರ ಹಿನ್ನೆಲೆ ಎಲ್ಲದೂ ಸೇರಿ ಅಲ್ಲಿಂದ ಮ ಅಕ್ಷರದ ಒಂದು ಸುಮಾರು ಜರ್ನಿ ನಾವು ನೋಡ್ತಾನೆ ಬಂದಿದ್ದೀವಿ ಕನ್ನಡದಲ್ಲಿ. ಅದರ ಹರಿಕಾರರು ನಮ್ಮ ಕೃಷ್ಣಪ್ಪಣ್ಣ. ಇಲ್ಲೂ ಅಷ್ಟೇ, ಮನದ ಅನ್ನೋ ಮೊದಲನೇ ಪದ ಅವರು ಕೊಟ್ಟಿದ್ದು, ಕಡಲು ನಾವು ಸೇರಿಸಿದ್ದು. ನಾವೇನೇನೋ ಕಡಲು ಅಂತಿದ್ವಿ, ಮನದ ಕಡಲು ದಿಕ್ಕಯ್ಯ, ಕಡಲು ಕಣ್ಣಿಗೆ ಬರ್ತದೆ ಅಂತಂದರು. ಮತ್ತು ಅವರ ಕಾಮನ್ ಸೆನ್ಸು ಮತ್ತು ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ನನಗೆ ಯಾವತ್ತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ನಿರ್ದೇಶಕನಾಗಿ ನಾನು ಕೃಷ್ಣಪ್ಪಣ್ಣನಲ್ಲಿ ಸ್ವಾಗತ ಕೋರ್ತೇನೆ. ಥ್ಯಾಂಕ್ ಯು ಕೃಷ್ಣಪ್ಪ. ನಾನು ಕೆಲವು ವೀಡಿಯೋಸ್ನ ಪ್ಲೇ ಮಾಡ್ತಾ ಒಬ್ಬೊಬ್ಬರನ್ನೇ ಕರೀತಾ ಹೋಗ್ತೀನಿ. ಪ್ರಶ್ನೆಗಳೇನಿದ್ರು ನಂತರ ಕೇಳೋಣ. ಮೊದಲಿಗೆ ಚಿತ್ರದ ನಾಯಕ ನಟ, ಹೆಸರು ಸುಮುಖ, ದಯಮಾಡಿ ವೇದಿಕೆ. ಈ ಒಂದು 6-8 ತಿಂಗಳ ಹಿಂದೆ ಫಿಲ್ಮ್ ಮಾಡಬೇಕು ಅಂದಾಗ ಒಂದಿಷ್ಟು ಮುಖಗಳು, ಒಂದಿಷ್ಟು ಫೋಟೋಗಳು, ಇವನು ಬೇಕು, ಇವನು ಬೇಡ, ಇವನು ಹಿಂಗಿದ್ದಾನೆ, ಅವನು ಹಂಗಿದ್ದಾನೆ, ಇವೆಲ್ಲ ಇದೆಲ್ಲ ನಡೀತು. ಟೈಮಲ್ಲಿ ನಾನು ಗಂಗಣ್ಣಗೆ ಹೇಳಿದೆ, ಕೃಷ್ಣಪ್ಪನಿಗೆ ಹೇಳಕ್ಕೆ ನಂಗೆ ಧೈರ್ಯ ಬರ್ತಾ ಇಲ್ಲ, ನನಗೆ ಮುಖ ಸಿಗ್ತಾ ಇಲ್ಲ ಗಂಗಣ್ಣ, ಜೊತೆಗೆ ನಾವು ಓಡೋಗ್ಬಿಡೋಣ ಅನ್ನಿಸ್ತದೆ, ನಾನು ಒಂದು ವಾರ ಸುಮ್ಮನೆ ಬಿಡಿ ಅಂತ. ಆ ಟೈಮಲ್ಲಿ ಏನು ಕಾರಣಕ್ಕೆ ಫೋನ್ ಮಾಡಿದ್ನ, ನನಗೆ ಟೈಟ್ಲು ಬೇಕು ಅಂತ ಯಾವುದಕ್ಕೂ ಫೋನ್ ಮಾಡಿದ್ದ. ನೀನು ಫೋಟೋ ಕಳಿಸು ಅಂದೆ, ಕಳಿಸ್ದ. ನನ್ನ ಜೊತೆಗಿದ್ದಿದ್ದ ಅವತ್ತು ಗೆಳೆಯ ಗಡ್ಡಬೀಜಿ. ನೋಡಿದ್ವಿ, ಗಂಗಣ್ಣಂಗೆ ತೋರಿಸ್ದೆ ಫೋಟೋಸು. ಒಂದು ಸತಿ ಕೃಷ್ಣಪ್ಪ, ನನಗೆ ತುಂಬ ಇಷ್ಟ ಆದ ಸರ್, ಕೃಷ್ಣಪ್ಪ ಸರಿಗೆ ತೋರಿಸೋಣ. ನೀವು ಮನೆಗೆ ಬರೋಕ್ಕೆ ಹೇಳಿದ್ರೆ ಈ ಪುಣ್ಯಾತ್ಮ 11 ಗಂಟೆಗೆ ಬರೋನು 1 ಗಂಟೆಗೆ ಬಂದೆ ಟ್ರಾಫಿಕಲ್ಲಿ ತಗೊಳಾಕೊಂಡು. ಆಯ್ತು, ಈ ವಿಕೆಟು ಡೌನೇ ಹತ್ಲಾಗ ಯಾರು ಒಪ್ಪಲ್ಲ ಅಂದ್ಕೊಂಡಿದ್ವಿ. ಕೃಷ್ಣಪ್ಪಣ್ಣ ಕಾಯಿಲ್ಲ, 1-1:30 ಕರೆಕ್ಟಾಗಿ ಊಟ ಬಿಟ್ಬಿಡ್ಬೇಕು. ನೀವು ಯಾರು ಏನಾಗಿ ಹೋಗಲಿ, ಮನಸ್ಸು ನೆಟ್ಟಿಗಿದ್ರೇ ನಮಗೆ ಬದುಕೋಕ್ಕಾಗೋದು ಅಂತ ಊಟ ಮಾಡಿ ಬತ್ತಾನ ಇಲ್ವೋ ಅನ್ನೋ ಥರ ಕೂತಿದ್ರು. ಬಂದ ಕಿಟಕಿಲಿ ನೋಡಿದ್ರು. ನಾನು ಮೊದಲೇ ಹೇಳಿದ್ದೆ, ತುಂಬ ದೊಡ್ಡವ್ರ ಕಣ, ಕರೆಕ್ಟಾಗಿ ಹೇಳಿದ್ದು. ಮುಂಬೈ ಪೃಥ್ವಿ ಥಿಯೇಟ್ರ್ನ ಪ್ರಾಡಕ್ಟ್. ಪೃಥ್ವಿ ಥಿಯೇಟ್ರ್ ನಾನು ಹತ್ತಿರದಿಂದ ನೋಡಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಬೇಕಲ್ಲಿ ನಟಿಸೋದಕ್ಕೆ. ಅಲ್ಲಿ ಒಂದು ಸತಿ ಆಲ್ಮೋಸ್ಟ್ ಹೊರಗೆ ಹಾಕಿಸ್ಕೊಂಡಿದ್ದ, ಹಠ ಬಿದ್ದು ಮತ್ತೆ ಎಂಟರಾಗಿ ಅದೇ ಸುಮಾರು ದಿವಸ ಮುಂಬೈನಲ್ಲಿದ್ದು ಕನ್ನಡ ನಾಟಕ ರಂಗದಲ್ಲೂ ಸುಮಾರು ಕೆಲಸ ಮಾಡಿದ್ದಾನೆ. ಅದೆಲ್ಲ ಮುಗಿಸಿ ಬಂದಿದ್ದ. ಈ ಮುಂಬೈ ಥರ ಆಡಕ್ಕೆ ಹೋಗ್ಬೇಡ ಕೃಷ್ಣಪ್ಪಣ್ಣನ ಹತ್ರ, ಪಕ್ಕ ಕನ್ನಡಿಗರವರು. ಬಂದ ಏನೇನೋ ಮಾಡಿದಾಗ ಕೂತ್ಕೊಂಡ, ನಿಂತ್ಕೊಂಡ, ಏನೇನೋ ಆಯಿತು. ಬಾತ್ರೂಮ್ ಮೇಲೆ ಅಂತ ಕೇಳ್ದ, ಕಳಿಸಿದ್ವಿ ಎಲ್ಲರೂ ಅಲ್ಲಿದೆ ನೋಡು. ಅವನಿಗೆ ಹೋದ, ಕೃಷ್ಣಪ್ಪಣ್ಣ ಆಗ್ತಾನೆ ನೋಡು. ಇವನು ವಿಸರ್ಜನೆ ಮಾಡಿ ಬರೋಷ್ಟರಲ್ಲಿ ಇವನು ಸೆಲೆಕ್ಷನ್ ಆಗಿಬಿಟ್ಟಿದ್ದ. ಸೊ ನಮಗೂ ಒಂದು ನಿರಾಳ. ಅವತ್ತಿಂದ ಶುರುವಾಗಿ ಇವತ್ತಿನವರೆಗೆ ಎಲ್ಲಿ ಸಿನಿಮಾ ತಂಡಕ್ಕೂ ನಟರಿಗೂ ಒಂದು ದೋಸ್ತಿ ಇರುತ್ತೋ ಅಲ್ಲಿ ಸಿನಿಮಾ ತುಂಬ ದೊಡ್ಡ ಲೆವೆಲ್ಲಿಗೆ ರಾರಾಜಿಸುತ್ತೆ. ಒಂದು ದೋಸ್ತಿ ಬಿಲ್ಡ್ ಆಗಿದೆ. ಅದ್ಭುತ ನಟ ಸುಮುಖ, ಹೆಸರು ಅಂದರೆ ಒಳ್ಳೆಯ ಮುಖದವನು ಅಂತ. ಈ ಒಂದು ಮುಖಕ್ಕಿರೋ ಒಂದು ನಗು, ಅದರ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಎಲ್ಲವೂ ನಿಮಗೆ ಅತಿ ಶೀಘ್ರದಲ್ಲೇ ಗೊತ್ತಾಗ್ತದೆ. ತುಂಬ ತಿಳುವಳಿಕೆ ಇರೋ ಹುಡುಗ. ಸೊ ಎಲ್ಲರೂ ನನ್ನ ವಿನಂತಿ,
ನಾವೆಲ್ಲರೂ ಯಾವುದೇ ದೊಡ್ಡ ಸ್ಟಾರ್ ಆದರೂ ಒಂದಾನೊಂದು ಕಾಲದಲ್ಲಿ ಒಬ್ಬ ಹೊಸಬಾಗಿ ಹುಟ್ಟುತ್ತಾನೆ. ಇವತ್ತಿನ ಹೊಸಬ ನಾಳೆಯ ಹಳಬ. ಸೊ ಇವನು ತುಂಬ ದೊಡ್ಡ ಹಳಬ ಆಗಲಿ, ತುಂಬ ದೊಡ್ಡ ಸ್ಟಾರ್ ಆಗಲಿ ಅಂತ ತಾವೆಲ್ಲ ಹಾರೈಸಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಅಂದರೆ ಹೊಸಬ್ರು ಕೈ ಹಿಡಿಯೋದಕ್ಕೆ ಅಥವಾ ಇಷ್ಟು ದೊಡ್ಡ ಪ್ರೊಡಕ್ಷನ್ನು, ಇಷ್ಟು ದೊಡ್ಡ ಸೆಟಪ್, ಒಂದು ಹಣ ಹೂಡೋದಕ್ಕಾಗಲಿ ಅಥವಾ ಎಲ್ಲ ಒಟ್ಟಿಗೆ ಸೇರಿ ಗುದ್ದಾಡೋದಕ್ಕಾಗಲಿ ತುಂಬ ಧೈರ್ಯ ಬೇಕು. ಆ ಧೈರ್ಯ ಮಾಡಿದ ಕೃಷ್ಣಪ್ಪಣ್ಣ ಮತ್ತೊಮ್ಮೆ ನಾನು ನಮನ ಮತ್ತು ಧನ್ಯವಾದ ಸಲ್ಲಿಸ್ತೇನೆ. ಕಾರಣ ಎತ್ತಲಾಗ ಹೋಗೋದಿರೋ ಗಾಡಿಗಳಿಗೆ ಡೀಸೆಲ್ ಹಾಕಿ ಪ್ರಯೋಜನ ಇಲ್ಲ. 10 ದಿವಸ ಶೂಟಿಂಗ್ ನಡೆದು ನಿಂತ್ಬಿಡ್ತವೆ. ಇದು ಹಾಗಲ್ಲ. ಒಂದು ತುಂಬ ದೊಡ್ಡ ಇತಿಹಾಸ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದನ್ನು ಕೊಟ್ಟ ಕಾಂಬಿನೇಷನ್ನು ಕೃಷ್ಣಪ್ಪಣ್ಣ ಅವ್ರದ್ದು. ಅಲ್ಲಿ ಒಬ್ಬ ಆಯ್ಕೆ ಆಗ್ತಾನೆ ಅಂದರೆ ತುಂಬ ಸತಿ ಸ್ಕ್ಯಾನಿಂಗ್ ಮಾಡಿ 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 ನೋಡಿ ಮಾಡಿ ತೊಗೊಂಡಿರೋದು. ಸೊ ಅದ್ಭುತ ನಟ, ಅದ್ಭುತ ವ್ಯಕ್ತಿ, ತುಂಬ ಸ್ನೇಹಜೀವಿ. ಇವನನ್ನು ಸದಾಕಾಲ ಹರಿಸಿ ನಿಮ್ಗೆಲ್ರಿಗೂ ತುಂಬ ಬೇಕಾದವನಾಗಿ ಮಾಡ್ಕೊಳ್ಳಿ. ನಿಮ್ಗೆಲ್ರಿಗೂ ತುಂಬ ಬೇಕಾದವನು ಆಗ್ತಾನೆ. ಇವನ ನಟಿಸಿರೋ ಮತ್ತು ನಾಯಕಿ ಮಣಿಯರಿರೋಂಥ ಕೆಲವು ಗ್ಲಿಮ್ಸ್ಗಳನ್ನು ತೋರಿಸ್ತೀವಿ. ಅದನ್ನು ನಾವು ಎಲ್ಲೂ ಬಿಟ್ಟಿಲ್ಲ. ಕಣ್ಣ ಹೇಳಿದಾಗ ದಯವಿಟ್ಟು ರೆಕಾರ್ಡ್ ಮಾಡಬೇಡಿ. ಅದರ ಒರಿಜಿನಲ್ ಸೋರ್ಸನ್ನೇ ನಾನು ನಿಮಗೆ 1 ಅಥವಾ 2 ದಿವಸ ಕಳಿಸ್ತೀನಿ. ಚಿತ್ರದ ಕೆಲವು ತುಣುಕುಗಳು ನಿಮಗಾಗಿ ನೋಡಿ. ಟೈಟಲ್ ಟೀಸರ್ ಅಂತ ಕರಿಬಹುದು. ಥ್ಯಾಂಕ್ ಯು. ಈಗ ನಮ್ಮ ಹೃದಯದ, ನಮ್ಮ ನಿಲಯದ ಹಿರಿಯ ಬಾಲಕಲಾವಿದರಂತ ಆರಾದಂಥ ಶ್ರೀಯುತ ರಂಗಾಯಣ ರಘುವರು ಬರಬೇಕು. ನಿಲಯದ ಮತ್ತು ಹೃದಯದ ಹಿರಿಯ ಬಾಲಕಲಾವಿದರು. ಬಾಲಕಲಾವಿದರು ಅನ್ನೋ ಕಾರಣ ಏನಂದರೆ ಅವ್ರಿಗಿರೋ ಮಗುವಿನ ಮನಸ್ಸು. ಅದು ನನಗೆ ತುಂಬ ಕನೆಕ್ಟ್ ಆಗ್ತಾರೆ. ರಘುವಣ್ಣ ಅವರಿಗೆ ರಘುವಣ್ಣ ಅಯ್ಯ ಏನೆಲ್ಲ ಅಂತೀವಿ ನಾವು. ಈ ಸಿನಿಮಾದಲ್ಲಿ ಅವರಿಗೆ ಟಕಾರಿ ಅಂತ ಕರಿತೀವಿ. ಆ ಟಕಾರಿ ಅನ್ನೋ ಟೈಟಲ್ ಈ ವ್ಯಕ್ತಿಗೆ ಒಂದು ಹೆಸರು ಸೂಚಿಸಿದ್ದು ನಮ್ಮ ಇತಾಪೆ ಸಾಹೇಬರು. ಅವರಿಗೊಂದು ಧನ್ಯವಾದ. ಪ್ರತಾಪ್ ರಾವ್ ಇತಾಪೆ ಅಥವಾ ಸಾಟೆ, ಇವರಿಗೂ ಒಂದು 108 ನಾಮಧೇಯಗಳುಂಟು. ಅದರಲ್ಲಿ ನಾವು ಕರೆಯೋದು ಇತಾಪೆ ಅಣ್ಣ ಅಂತ. ಅವರ ತರಕಾರಿ ಅಂಗಡಿಗೆ ಅವರು ಚಿಕ್ಕವರಿದ್ದಾಗ ಎಲ್ಲ ಹಿಡಿಯುವಂಥ ಒಬ್ಬ ವ್ಯಕ್ತಿ. ಅವರಿಗೆ ಜೇನುತುಪ್ಪ ಎಲ್ಲ ಕುಡಿಸಿದ್ದ ಅಂತ ಹೇಳ್ತಿದ್ರು. ಈ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಟಕಾರಿ ಅನ್ನೋ ಒಂದು ಪಾತ್ರ ನೀವು ಈಗ ಚಿತ್ರೀಕರಣದಲ್ಲಿ ಸ್ವಲ್ಪ ಹೊತ್ತು ನೋಡಿರಬಹುದು. ಅವ್ರು ಎಂಥ ನಟರು ಅನ್ನೋದು ನಾನು ಮತ್ತೆ ಮತ್ತೆ ಅಂಡರ್ಲೈನ್ ಮಾಡಿ ಹೇಳಕ್ಕೆ ಹೋದರೆ ಅದು ಸಾಕು ಗೊತ್ತು ಬಿಡಪ್ಪ ಅಂದ್ಬಿಡ್ತೀರ. ನನಗೆ ತುಂಬ ಅಂದರೆ ತುಂಬ ಇಷ್ಟದ ವ್ಯಕ್ತಿ, ಇಷ್ಟದ ನಟರು. ಈ ಸಿನಿಮಾದಲ್ಲಿ ಒಂದು ಆದಿವಾಸಿ ಕ್ಯಾಂಪಿನ ನಾಯಕರಾಗಿ ಇಡೀ ತಂಡದ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟನ್ನು ಮಾಡ್ಕೊಂಡು ಹೋಗಿರೋಂಥದ್ದು ನೀವು ನೋಡ್ತೀರಿ. ಅವರ ಒಂದು ಪುಟಾಣಿ ಟೀಸರ್ನ ನೋಡ್ಕೊಬೇಡ. ಅದನ್ನೇ ಶುರು ಮಾಡಬೇಕಂತ ಕ್ರಿಕೆಟು, ಕಬಡ್ಡಿ ಎಲ್ಲ. ಸೊ ರಘುವಣ್ಣನ ಮೈಕ್ ಕೊಟ್ಟಿದ್ದಾರೆ. ಈ ಹಾಡಿನ ಅರ್ಥ ನಮ್ಮ ತಾಣಿ ನನಗೂ ಗೊತ್ತಿಲ್ಲ. ತುರ್ರ ಗೊತ್ತದ. ಎಲ್ರಿಗೂ ನಮಸ್ಕಾರ. ಶರಣು ಶರಣು ಶರಣೋ ಶರಣು. ಎಲ್ಲಿ ಶುರು ಮಾಡಬೇಕು, ಎಷ್ಟು ಜನ ಕೆಲಸ ಮಾಡಿದ್ದೀವಿ, ಏನು ಕತೆ. 2006 ಯೋಗ ಒಂದು ಈ ಯೋಗ, ಇನ್ನೊಂದು ನಮ್ಮ ಚಿತ್ರರಂಗಕ್ಕೆ ಇನ್ನೊಂದು ಒಂಥರ ದೊಡ್ಡ ಯೋಗನ ಅಂತ ಹೇಳ್ಬೋದು. ಈ ಕೃಷ್ಣಪ್ಪನವರು ಇವರು ಸೇರ್ಕೊಂಡು ಮಾಡಿದ್ದ 2006. ಒಂದು ರೀತಿ ನ್ಯೂಮರಾಲಜಿ ಪ್ರಕಾರ 2006 6 + 2 8 2024 ಇದು 8. ಅವ್ರ ಶಾಸ್ತ್ರ ನಾವು ನ್ಯೂಮರಾಲಜಿ ಮೊದಲೇ ಅಂದ್ಕೊಂಡ್ರೆ 18 ವರ್ಷ ಆದ್ಮೇಲೆ ಮತ್ತೆ ಸೇರಿದ್ದಾರೆ. ಆವಾಗ ಚಿತ್ರರಂಗಕ್ಕೆ ಒಂದು ದಿಕ್ಕು ತೋರಿಸಿದ್ದು ಸಿನಿಮಾ ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ನಿಮಗೆ ಇಮಿಡಿಯೇಟು ಡಿಸೆಂಬರ್ 29 ಮುಂಗಾರು ಮಳೆ. ಅದಾದಮೇಲೆ ಮತ್ತೆ ಇದೇ ತಂಡ ಕಂಟಿನ್ಯೂ ಆಗಿದ್ದು ದುನಿಯಾ. ಇದು ಒಂದು ಜರ್ನಿ ಅಂತ ನಾವು ಇದ್ರದ್ದು ತಗೊಂಡಾಗ ನನಗಿದು ಫಸ್ಟ್ ಕತೆ ಕೇಳಿದಾಗೆ ನನಗೆ ಭಯ ಆಯಿತು. ಇದ್ರದ್ದು ನಿಮ್ಮದು ಪೂರ್ತಿ
ಟ್ರೈಬಲ್ ಹಿಂಗೆ ಮಾಡಿದ್ದೀವಿ ಅಂತ. ಈಗ ರೋಡು ರಸ್ತೆ ನೈಸ್ ರೋಡ್ ಅಂತೆ, ಆ ರೋಡ್ ಈ ರೋಡು ಎಂಥದ್ದು ಬೆಂಗಳೂರು ಬರೀ ಉಳ್ಕೊಂಡು ಹೋಗಿದ್ದೆ, ಅದು ಕುಸಿತು ಇದು ಕುಸಿತು, ಹಂಗೋಯ್ತು ಹಿಂಗೋಯ್ತು, ಏನೇನೋ ಎಲ್ಲ ಸುಮಾರು ಜನಗಳು ನಾಪತ್ತೆ ಆದ್ರು, ಊರೇ ನಾಪತ್ತೆ ಆಗೋದು. ಮಡಿಕೇರಿಯಿಂದ ಅದು ಇನ್ನೂ ಅವ್ನು ಹುಡುಕ್ತಾರೆ, ಸ್ವಾಮಿಗಳವ್ರು ಯಾರು ದೇವಸ್ಥಾನದವ್ರು ಯಾರು ಸಿಕ್ಕಿಲ್ಲ ಅಂತ. ಈ ಥರದ್ದು ಎಲ್ಲ ನೋಡಿ ಒಂದು ರಿಯಲ್ ಎಲಿಮೆಂಟ್ನ ತಗೊಂಡು ಇದಕ್ಕೆ ಇದು ಹೇಳಿದ್ರು. ನನಗೆ ಭಟ್ರೆ ಇದು ಹೆಂಗಿದು ಭಾಷೆ ಕನ್ವೆ ಆಗುತ್ತೆ ಅಂದರೆ ಕನ್ವೆ ಆಗಬಾರ್ದು, ಇದು ಅರ್ಥ ಆದ್ರೆ ಸಾಕಿದು ಅಂತ ಅಂದರು. ಆ ಒಂದು ಪ್ರಯತ್ನ ಮಾಡಿದ್ದೀವಿ ನಾವು. ಒಂದು ರೀತಿ ಸಾಹಸನೇ ಅಂತ ಅನ್ನಿಸ್ಬೇಕಿದು. ಯಾಕೆಂತಂದರೆ ಹಂಗೆ ಅಷ್ಟು ಜರ್ನಿ ಮಾಡೋದು ನನಗೆ ಮೋಸ್ಟ್ಲಿ ಯಾರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರು ಪವನ್ನು, ನಮ್ಮ ವಿಜಯವ್ರ ಅಸೋಸಿಯೇಟು, ಮಿಕ್ಕಿದವ್ರು ಎಲ್ಲರಿಗೂ ನನ್ನ ಮಗಕ್ಕಿಂತ ಹೆಚ್ಚಾಗಿ ನನ್ನ ಕುಂಡಿನ ಜ್ಞಾಪಕ ಇದೆ. ತಳ್ಳಿ ಅವ್ರು ನನಗೆ ಬರೀ ಬೆಟ್ಟಗಳೇ, ಬರೀ ಜಲಪಾತ. ನಾನು ಭಟ್ರೆ ಗುಣಿ ಸಿಕ್ಕೊಂಡಿದ್ದೀರ ಇವಾಗ ಯಾಕೆ ಹಿಂಗಂತ ಬರೀ ಅವೇ. ಆ ಶನಿವಾರ ಸಂತೆ ಮೇಲ್ಗಡೆ ಅದೆಂಥದೋ ಗೋಪುರ, ಎಂಥ ಗೋಪುರನ ಅಯ್ಯೋಯ್ಯೋ ರಾಮ್ಯ ಸುಯ್ಯಂತ ಈ ಜೀಪು ಎಲ್ಲ ಹಿಂಗೆ ಬಂದಿದ್ದಾವೆ. ಇಲ್ಲಿ ಜೀಪುಗಳೆಲ್ಲ ಅಲ್ಲೊಂದು ನಿಂತ್ಕೊಳ್ಳವು. ಇವರು ಯಾವ್ದಾರು ಹಿಡ್ಕೊಂಡು ನಿಂತ್ಕೊಳ್ಳಿಂತ ಭಟ್ರು ನನಗೆ ಯಾವ್ದು ಹಿಡ್ಕೊಂಡು ನಿಂತ್ಕೊಳ್ತೀರಲ್ಲ ಅಲ್ಲಿಗೆ. ನಿಜವಾಗ್ಲೂ ನಮಗೆ ಮುಂಗಾರು ಮಳೆ ಹೆಂಗೆ ಮಾಡಿದ್ರು ಅಂತ ಅನಿಸ್ಬಿಡ್ತು. ಆ ಥರದ್ದು ಇದೆಲ್ಲದಕ್ಕಿಂತ ಇನ್ನೂ ಒಂದು ಲೊಕೇಶನ್ ಅಂತಂದರೆ ಅದು ಬಾಂಬೆಗೆ ಕರ್ಕೊಂಡು ಹೋಗಿದ್ದು ಎಂಥದ್ದು ಅದು ಕೃಷ್ಣಪ್ಪರು ಸೆಟ್ ಹಾಕಿದ್ದು ಅಂದ್ಕೊಂಡ್ರ ಅದನ್ನ ಕೋಟೆನ ಮುರುಡು ಅದು ಬೇಗ ಬಿಡ್ಬೇಡ್ರಿ ಕಣ್ರಿ, ಹೋಗ್ರಿ ಹಿಡ್ಕೊಳ್ರಿ ಅಂತ ನೋಡಿದ ತಕ್ಷಣ ಸರ್ ನಿಜವಾಗ್ಲೂ ಅದು ಕೋಟೆ, ಅದು ಶಿವಾಜಿನ ಗೆದ್ದಿಲ್ಲ ಅಂತ ಹೇಳ್ತಾರೆ. ಅದು ಏನೋ ಹೇಳ್ತಾರೆ ಅವರು. ಅದು ಬೆಳಿಗ್ಗೆ ಒಂದು ಮುಕ್ಕಾಲು ನೀರು ಬಂದಿರ್ತದೆ, ಸಾಯಂಕಾಲ 2:30 ಆದ ತಕ್ಷಣ ನೀರೆಲ್ಲ ವಾಪಸ್ ಹೋಗಿರ್ತದೆ. ಆ ಮೊದಲನೇ ದಿನ ಹೋದ್ವಿ ನಾವು. ಹೋದರೆ ನಮಗೆ ಇದು ಒಳಿಗೆ ಹೆಂಗೆ ಹೋಗೋದು ಅಂತ ನಮಗೆ ಪ್ರಶ್ನೆ. ಒಳಗೆ ಹೋಗಕ್ಕೆ ಆಗುತ್ತಾ ಇಲ್ವಾ ಅಂತ. ಅಂದರೆ ಇವರು ವಿತಾಪಿ ಅಂತ ಒಬ್ರು ಅವರೇ. ಆದರೆ ಮುಂದೆ ಹಿಂಗೆ ಆಗ್ತಿದ್ದೀವಿ, ಹಿಂಗೆ ಈ ಮನ್ಸ ತಳ್ಬಿಡ್ತೀನಿ ರೀ ಕೋಟೆ ಅಂದ್ಬಿಟ್ಟು ಹಿಂಗೆ ತಳ್ಳಕ್ಕೆ ಹೋಗಿ ಹಿಂಗೆ ಮಗಸ್ಕೊಂಡ್ಬಿಡೋದ ಹಿಂಗೆ ತಿರುಗಿ ಯಾಕಪ್ಪ ಸುಮ್ಮನೆ ಕೂತ್ಕೊಂತಾರೆ ಎಷ್ಟೊತ್ತಾಗೋದು ಅಂತ. ಈ ಥರದ್ದಾಗಿ ಏನೇನೋ ಒಂಥರದ್ದು ಒಂದು ಬೇರೆ ಥರದ್ದು ಒಂದು ಪ್ರಯತ್ನ ಮಾಡೋದು. ಕಥೆನೂ ಅದೇ ರೀತಿ ಅಂದರೆ ನಿಮಗೆ ಪ್ರತಿ ರಾಮಾಯಣ ಮಹಾಭಾರತ ನಾವು ತಗೊಂಡ್ರೆ ಕೊನೆಗೂ ಹುಟ್ಟೋದು ಎಲ್ಲ ಹೆಣ್ಣು ಗಂಡು ಭೂಮಿ ಅಧಿಕಾರ ಅದು ಎಲ್ಲ ಸಿಗ್ತದೆ. ಕೊನೆಗೂ ನಾವು ಹೆಂಗೆ ಹೇಳಿದ್ವಿ ಅನ್ನೋದೇ ಮುಖ್ಯ ಆಗುತ್ತಲ್ಲ. ಆ ಒಂದು ಪ್ರಶ್ನೆನೂ ಮನದ ಕಡಲು. ಅದಕ್ಕೆ ಕಡಲು ಅಂತ ಅದು ಸುಂದರವೂ ಹೌದು, ರೌದ್ರತೆಯೂ ಹೌದು. ಅದಕ್ಕೊಂದು ಪ್ರಾಯ ಇದೆ, ಅದಕ್ಕೊಂದು ವಯಸ್ಸಾಗಿದೆ. ಅದಕ್ಕೆ ಹೌದು ಸಂಜೆ ಆಗುತ್ತೆ, ಬೆಳಗಾಗುತ್ತೆ, ಮತ್ತು ಹೊಸತನದ ಕೊಡ್ತಾ ಇರ್ತದೆ. ಇಷ್ಟೆಲ್ಲ ಅರ್ಥಗಳು ಸಿಗ್ತಾ ಹೋಗ್ತದೆ. ಆ ಥರದವೆಲ್ಲನೂ ತುಂಬ ಕಾಣುತ್ತೆ ಇದರಲ್ಲಿ. ನೀವು ನೋಡಿದಂಗೆ ಸಂತೋಷ ಮತ್ತು ರಾಶಿಕಾ, ಅಂಜಲಿ, ಸುಮುಖು 1989 ನಾನು ಸಿರಿಸಂಪಿಗೆ ಅಂತ ಒಂದು ನಾಟಕ ಮಾಡಿದೆ. ಸಿರಿಸಂಪಿಗೆ ಅಂತ ಅದು ಭೂಪಾಲಲ್ಲಿ ಶೋ ಇತ್ತು. ಆ ಶೋ ಮಾಡೋಕ್ಕೆ ನಾನು ರಂಗಾಯಣಕ್ಕೆ ಎಂಟ್ರಿ ಮಾಡಿದ್ದೆ. ಜಯತೀರ್ಥ ಜೋಶಿ ಅಂತ ಡೈರೆಕ್ಟ್ರು ಹೋಗಿದ್ದೆ. ಆವಾಗ ಅವರ ಅಪ್ಪ ಮತ್ತು ಅಮ್ಮ ಇಬ್ಬರು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ. ನಂದಿತಾ ಮತ್ತು ಶಶಿ ಲವ್ ಮಾಡ್ತಿದ್ರು, ಒಬ್ಬರೊಬ್ಬರು ಕಾಳಾಕೊತಿದ್ರು. ಸಿರಿಸಂಪಿಗೆ ನಾನು ನಾಟಕಕ್ಕೆ ಹೋದಾಗ ಆಮೇಲೆ ಸುಮುಖ ಬಂದಾಗ ಹೌದಲ್ಲ ಅಂತ ಅನಿಸ್ಬಿಡ್ತು. ಏನು ಮನೆ ಕಾಲ ಹೆಂಗೆ ಹೋಗ್ಬಿಡ್ತಲ್ಲ ಅಂತ. ಅವನು ನಿಜವಾಗ್ಲೂ ಸುಮುಖ ಯಾಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಥರದಲ್ಲಿ ಇದಕ್ಕೆ ಮುಂಚೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ. ಅದು ಈಗ ಒಂದು ತಯಾರಿಗೆ ಆಗಿ ಬಂದಿದ್ದು, ಒಂದು ತೊಗೊಂಡಿದ್ದು ನಾಟಕ ತಯಾರಿ ತೊಗೊಂಡು ಅದನ್ನು ಮತ್ತೆ ನಾನಿಲ್ಲ ನನ್ನ ನಟನಾಗಿ ಬರಬೇಕು ಅಂಥೇಳಿ ಇಂಥ ಒಂದು ವೇದಿಕೆಗೆ ಅದು ಯೋಗರಾಜ್ ಭಟ್ರು ಮತ್ತು ಕೃಷ್ಣಪ್ಪನವ್ರಿಗೂ ಸಿಕ್ಕಿದ್ದು ಅದು ಒಂದು ರೀತಿ ಸಾರ್ಥಕತೆ ಆಯಿತು. ಅವನನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಅನ್ಸೋದು, ಅವನ ಹಬ್ಬನೇ ಇಲ್ಲ. ಇವರಿಬ್ಬರು ನೋಡಿದಾಗ ಹೋಗಿ ಅನ್ಸೋದು. ರಾಶಿಕಾ, ಅಂಜಲಿ ಅದು ನಿಜವಾಗ್ಲೂ ಸುಮುಖ ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ನಿನ್ನ ಅಂದರೆ ಈಗ ನಟ ಅಂದ ಕೂಡಲೇ ಈಗ ಫುಲ್ ಎಲ್ಲಿ ಕಾಣಿಸ್ಕೊತಾರೆ, ಜಿಮ್ಗೆ ಹೋಗ್ಬಿಡ್ತಾರೆ, ಅಲ್ಲಿ ಹೋಗಿ ವಯಾಗ್ರ ಬಿಡ್ದೋರ್ತಾರೆ, ಎಲ್ಲ ಕಡೆ ಉಳಿಸ್ಕೊಂಡು ಬಂದಿರ್ತಾರೆ. ಅಯ್ಯೋ ಅದಕ್ಕೆ ಭಾಷೆ ಬೇಕು, ಅದಕ್ಕೊಂದು ಭಾವ ಬೇಕು, ಅದಕ್ಕೊಂದು ಏನೋ ಕಲ್ತ್ಕೋಬೇಕು, ಮತ್ತೇನೋ ಮಾಡಬೇಕು.
ಈ ಥರದ್ದು ದೇಹಣೆ ಈ ಥರದ್ದು ಅವು ಸಿನಿಮಾಗೆ ಬೇಕಾಗಿದ್ದು ಮುಖ್ಯವಾದ ಅಭಿನಯ ಅನ್ನೋದನ್ನು ಮರೆತೇ ಬಿಟ್ಟಿದ್ದಾರೆ. ಎಲ್ಲರೂ ಹಿಂಗೆ ಬರ್ತಾರೆ, ಡಬಾ ಡಬಾ ಹಿಂಗೆ ಬರ್ತಾರೆ. ಏನು ನಮ್ಗೆ ಅರ್ಥ ಆಗ್ತಿಲ್ಲ. ಇವನು ಆ ಥರದ್ದು ಯಾವುದು ರೋಗ ಇಲ್ಲ, ಯಾವ ರೋಗನೂ ಇಲ್ಲ. ಕ್ಲೀನಾಗಿ ಒಂದಷ್ಟು ಓದ್ಕೊಂಡಿದ್ದಾನೆ, ಒಂದಷ್ಟು ಕೆಲಸ ಮಾಡಿದ್ದಾನೆ ನಾಟಕದಲ್ಲಿ. ಅದೆಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಕೃಷ್ಣಪ್ಪನ ಅವಾಗ 2006ರಲ್ಲಿ ಸ್ಟಿಲ್ ಗಣಪ ಇನ್ನೂ ಸೆಂಚುರಿಗಳು, ಸಿಲ್ವರ್ ಜುಬ್ಗಳು ಹೊಡಿತಾನೆ ಇದ್ದಾರೆ. ನೀನು ಅದೇ ಥರ ಇವ್ರು ಅಂಥ ಕೈ ಇವ್ರು ಹಣೆ ಬರ ಬರೋದು ಸರಿ. ಸಾಮಾನ್ಯಕ್ಕೆ ಒಂದು 50 ವರ್ಷಕ್ಕೆ ಬರೀತಾರೆ ಇವರಿಬ್ಬರು ಬರೆದ್ರೆ. ಮಳೆ ಗಾಳಿ ಬಿಸಿಲು ಎಲ್ಲನೂ ಅಮ್ಮ ನಿಮಗೂ ಬರೀತಾರಮ್ಮ, ನಿಮಗೂ ಬರೆದವ್ರೆ, ಬೇಜಾರು ಮಾಡ್ಕೋಬೇಡಿ. ಆ ಥರದ್ದಾಗುತ್ತೆ ನಿಜವಾಗ್ಲೂ. ಒಂದು ರೀತಿಯಲ್ಲಿ ಒಂದು ಹೊಸಬರಿಗೆ, ಯಾಕಂದರೆ ಭಟ್ರು ನಿಮಗೆ ಸಾಕಷ್ಟು ನನಗೂ ನಾನು ಯಾವ ಥರ SSLC ಮಾಡಬೇಕಾದ್ರೆ ಒಂದು ಭಯ ಬಿದ್ದಿದ್ವಿ. ಅದಕ್ಕೆ ಫಸ್ಟ್ ಅವ್ರು ಹೇಳಿದ್ರು, ಇದಕ್ಕೆ ಕಾಮ, ಪೊಲೀಸ್ ಸ್ಟಾಪು, ಒತ್ತು, ದೀರ್ಘ ಯಾವ ಬೇಡ, ಅರ್ಥ ಆಗೋದು ಬೇಡ, ಹಂಗೆ ಮಾಡಿ ಅಂತ. ಬಟ್ ಇದೇನು ಬಿಟ್ರಿ ಅಂತ ಏರಿಯಾ ಈಗ ನೀವು ಕಲಾಸ್ ಪಳ್ಳಿಯೋದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಪ್ರೊಡ್ಯೂಸರ್ ಎಲ್ಲ ವ್ಯಾಪಾರದಲ್ಲಿ ಇರ್ತಾರೆ. ಒಬ್ಬರು ಮಾತು ಒಬ್ರಿಗೆ ಅರ್ಥ ಆಗಲ್ಲ ರೀ, ಅದು ಮಾಡಿ ಅಂತಂದರು. ಅದಕ್ಕೆ ಹೋಗಿಬಿಟ್ರೆ ಅಂತ ಅವಾಗೊಂದು ಪ್ರಯತ್ನ ಮಾಡಿದ್ವಿ. ಮತ್ತೆ ಗಾಳಿಪಟದಲ್ಲಿ ಒಂದು ಸುಂದರವಾದ ಮುದ್ದೆ ಅದು. ಆದರೆ ಅದಕ್ಕೊಂದು ಏನೋ ಒಂದು ಎನರ್ಜಿ ಇರುತ್ತೆ. ಆ ಥರದ್ದು ನಿಮಗೆ ನಮ್ಗೆ ಬೇರೆ ಬೇರೆ ಥರ ಬೇರೆ ಏನು ಇದು ನನಗೆ ಅದೇ ಥರದಲ್ಲಿ ನಿಜವಾಗ್ಲೂ ಭಯ ಇದೆ, ಒಂದು ಪ್ರೀತಿನೂ ಇದೆ ಅವ್ರ ಬಗ್ಗೆ. ಕೃಷ್ಣಪ್ಪನ ಬಗ್ಗೆನೂ ಅಷ್ಟೇ. ಮತ್ತೆ ಹೇಳಿದೆ, ನಿಮ್ಗೆ ಹೊಸಬ್ರೆ ಕಣಪ್ಪ ಹಾಕ್ಬಾರ್ದು, ಹೊಸಬ್ರನ್ನೇ ಹಾಕೊಂಡು ಮಾಡುವಂದ್ರಂತೆ. ಎಲ್ಲರೂ ಹೊಸಬ್ರಾಗಿ ಬಂದಿರ್ತೀವಿ ನಿಜವಾಗ್ಲೂ. ಹಾಗಾಗಿ ಈ ಮನದ ಕಡಲು ಇದೆಯಲ್ಲ ನಿಜವಾಗ್ಲೂ ಭಾಳ ಒಳ್ಳೆ ಟೈಟ್ಲು. ಅಂದರೆ ಯಾಕೆಂದರೆ ಯಾಕಿದೆ ಒಳ್ಳೆ ಟೈಟ್ಲ್ ಅಂತ ಹೇಳ್ತೀನಿ ಅಂತಂದರೆ, ಆಗಲೇ ಒಂದು ನೆನಪುಗಳನ್ನು, ಒಂದು ಇತಿಹಾಸವನ್ನು ಕೊಟ್ಟಿದೆ ಈ ಸಂಸ್ಥೆ. ಹಾಗಾಗಿ ಇದು ಒಳ್ಳೆ ನೆನಪಾಗುತ್ತೆ. ಇನ್ನು ನಮ್ಮ ಸಂತೋಷ್ ರೈ ಪತಾಜಿಯವರು ಇವತ್ತು ಏನು ಮಾತಾಡಿದ್ರು, ಅಲ್ಲ ಕೋಟೆ ಅದು ತೊಂದರೆ ತೊಂದರೆ ಹೇಗೆ ನೋಡುವ ನೋಡುವ ನೋಡುವ. ಈ ದೇವನ ಇದೆ ಪಿಕ್ಚರ್ ನೋಡಿ, ಇಷ್ಟೆಲ್ಲ ಮಾಡಿದ್ದಾರೆ. ಆ ಕೋಟೆಯನ್ನು ಫಸ್ಟ್ ಓಕೆ ಮಾಡಿದ್ದೆ ಅವರು. ನಾ ಫಸ್ಟ್ ಅದರಲ್ಲಿ ನಮ್ಗೆ ಭಯ, ಹಾವು, ಚೇಳು, ಮುಂಗ್ಸಿ ಎಲ್ಲ ಇರ್ತಾವಂತೆ ಅದರಲ್ಲಿ. ನಾವು ಒಟ್ಟು ನನಗೆ ಮಾಡಿದೆ, ಇಲ್ಲೇ ಹಿರಿಯರು ಮಾಡೋದು ಹಿರಿ ಅಂತ. ಈ ಇತಾಪಿ ಬೇರೆ ಇದು ಎಲ್ಲ ಹಿಡಿಸ್ತಿರ್ತಾರೆ ಅಂತ. ಅಪ್ಪ ಎಷ್ಟು ಹಿಡಿಸ್ತೀಯಪ್ಪ ನೀನು, ಎಷ್ಟು ಹಿಡಿಸ್ತೀಯ ಅಂದರೆ ಎಲ್ಲ ಯಾರನ್ನ ಇಟ್ಟಿದ್ದೀನಿ ಹಿರಿ ಅಂತ. ನಮ್ಮ ಗಂಗಣ್ಣ ಬೇರೆ, ಗೂಳಿ ಗಂಗಣ್ಣ ಎಲ್ಲೋ ಅವರು ಎಲ್ಲ ಹಿಡಿಸ್ಬಿಟ್ಟಿದ್ದೀನಿ ಅಂತಂದರು. ಸದ್ಯ ಯಾರಿಗೇನು ಆಗಿಲ್ಲ ನಿಜವಾಗ್ಲು. ಆ ಕೋಟೆ ನಿಮ್ಮ ನಿಜವಾಗ್ಲು ಕೃಷ್ಣಪ್ಪರು ಸೆಟ್ ಹಾಕ್ಸಿರೋದಲ್ಲ, ಅದು ಕೋಟೆ ಹಿಡ್ಕೊಂಡ್ರೆ ಅದನ್ನು ಅಂತಂದರು. ಅದನ್ನು ಹಿಡಿದ್ರು ಆ ಶನಿವಾರ ಸಂತೆ ಅಂತ ಸಾಧ್ಯನೇ ಸರ್. ನೀವು ಅದನ್ನು ಆ ಗಾಳಿ 200-300 ಕಿಲೋಮೀಟರ್ ಸ್ಪೀಡಲ್ಲಿ ಕೊಡೋದು ಗಾಳಿ ಜೀಪಲ್ಲಿ ನಿಂತ್ಕೊಡುತ್ತೆ. ನಮ್ಗೆ ಭಯ, ಯಾರೋ ಹೋಗ್ಬಿಡ್ತಾರೆ ಇವ್ರು ಹೆಣ್ಣುಗಳು ಅಂತ. ಒಂದು ಸರಿ ವಾಪಸ್ ಕರ್ಕೊಂಬಂದ್ರು ಭಟ್ರು. ಅದು ಹಿಂಗಿದೆ, ಹಿಂಗೆ 150 ಅಡಿ ಎತ್ತರದಲ್ಲಿದೆ. ಎಲ್ಲ ಇದು ಸುಮಾರು 3 ಜನ ಇದ್ದೀವಿ. ಹೋದ್ವಿ, ಹೋಗಲು ಸ್ವಲ್ಪ ನಿಂತ್ಕೊಂಡ ತಕ್ಷಣ ಭಟ್ರು ಬೇಡ ಬೇಡ ಎಲ್ಲ ಕೆಳಗೆ ಬನ್ರಿ ಬನ್ರಿ ಅಂತಂದು. ನಾನು ಯಾಕೆ ಬಿಟ್ರಿ ಅಂತಂದೆ. ಯಾವನ ಹೋಗ್ಬಿಟ್ರೆ ಗೊತ್ತಾಗಲ್ಲ, ಸಾಯಂಕಾಲ ಗೊತ್ತಾಗಲ್ಲ, ಬೇಡ ಬನ್ನಿ ಅಂತಂದ್ರೆ ಎಲ್ಲ ವಾಪಸ್ ಬಂದ್ವಿ. ಆ ಥರದೊಂದು ಸಮಾಧಾನ ಮಾಡಿದ್ದಾರೆ. ಅದಕ್ಕೊಂದು ತುಂಬ ಚಂದವಾದೊಂದು ರೂಪ ಕೊಟ್ಟಿದ್ದಾರೆ. ನಾವು ಯಾಕೆಂದರೆ ನಾನು ಸಾಕಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದ್ದೀನಿ. ಒಂದು ಹೊಸ ಹೊಸ ದೃಶ್ಯ ಅಂತ ಅನಿಸುತ್ತೆ, ಹೊಸ ಹೊಸ ಮಾತುಗಳು ಅವರಿಬ್ಬರದು ಅಷ್ಟೇ. ರಂಜನಿ ಮತ್ತು ರಾಶಿಕಾ ಬೈದಾಕ್ಬಿಟ್ಟವ್ರು. ಅವ್ರು ಯಾರಿಗೆ ಬೈದವ್ರು ತಿಳಿಸ್ಕೊಂಡು ನಮಗೆ ಬೈದ್ರು, ಅವ್ರಿಗೆ ಬೈದಾಕ್ಬಿಟ್ಟವ್ರು. ಆ ಕೋಟೆಯಲ್ಲಿ ಮಾಡ್ಬೇಕಾದ್ರೆ ರಕ್ಷಣ ತುಂಬ ಚೆನ್ನಾಗಿ ಹೇಳಿದ್ರು ನನಗೆ. ಅವರು ಏನೋ ಆಗಿರ್ತಾರೆ, ಒಂದು ಆಡಿ ಈಗ ಏನು ಇಲ್ಲ ಏನೋ ಒಂದು ಆರ್ತನದ ಏನೋ ಒಂದು ತೆಗೀರಿ ಧ್ವನಿ ಅಂತಂದರು. ಹಿಂಗೆ ಸರಿ ಬಟ್ ಅದನ್ನು ಅಂತೇನೋ ತೆಗೆದ್ರೆ ಹಂಗೆ ಮಲಗಿದ್ರು ಸತ್ತೋಗಿರ್ತಾರೆ. ಇನ್ನೊಬ್ರು ಸೊಳ್ಳೆ ಮನೆ ಚೆನ್ನಾಗಿ ಆಡ್ತೀಯ ಕಣ ನೀನು ಅಂತ ಅಂದ್ಬಿಟ್ಟು ನನಗೆ ಪ್ರೀತಿಯಿಂದ ಯಾವಾಗಲೂ ಅವರು ಈಗ ಚೆನ್ನಾಗಿ ಮಾಡ್ತಾ ಕಡ ಸೋಳೆ ಮನೆ ನೀನು ಅದು ಮಲ್ಕೊಂಡು ಹಂಗೆ ಹೇಳಿದ್ರು. ಸೋಳೆ ಮನೆ ಚೆನ್ನಾಗಿ ಆಡ್ತೀಯ ಕಡ ನೀನು. ಥ್ಯಾಂಕ್ ಯು ಭಟ್ರಿಗೆ ಮತ್ತು ಕೃಷ್ಣಪ್ಪನವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿ ಸಾಧ್ಯ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಆಮೇಲಿಂದ ಅವರು ಕಂಡೀಷನ್ ಮಾಡಿ ಹೇಳಿದ್ರೆ, ಪ್ಯಾನ್ ಇಂಡಿಯಾ ಎಲ್ಲ ಮಾಡಬೇಡಪ್ಪ, ಪಕ್ಕ ಕರ್ನಾಟಕದವ್ರಿಗೆ ಮಾಡೋ ಆ ಸವಾಸ ಎಲ್ಲ ಬೇಡ ಅಂತ ಹೇಳೋರೆ. ನಿಜವಾಗ್ಲೂ ಇದು ಪ್ಯೂರ್ಲಿ ಇದು ಕರ್ನಾಟಕ ಇಂಡಿಯಾ ಸಿನಿಮಾನೆ. ಅದೊಂದು ಖುಷಿ ನಮಗೆ. ಎಲ್ಲರೂ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ದೆ ಕರ್ನಾಟಕದ ಎಲ್ಲ ಪ್ಯಾನ್ ಅಂತ ಹೋಗ್ಬಿಟ್ರೆ. ಅದಕ್ಕೆ ನಿಜವಾಗ್ಲೂ ಈ ಮನೆ ನೋಡ್ಕೊಳ್ಳೋಂಥ ಸಿನಿಮಾನೇ ಮಾಡಿದ್ದಾರೆ. ನಾವೆಷ್ಟು
ಥ್ಯಾಂಕ್ಸ್ ಹೇಳಿದ್ರು ಸಾಕು. ನಿಮ್ಮೆಲ್ಲರ ಸಪೋರ್ಟು, ಸಹಾನುಭೂತಿ ಸಿಗಲಿ ಮತ್ತು ನಮ್ಮನ್ನು ಸೇಫಾಗಿ ಮಾಡ್ಕೊಂಡಿದ್ದಕ್ಕೆ ಗಂಗಣ್ಣ ಅವ್ರಿಗೆ, ಇತಾಪಿಗೆ ಮತ್ತು ಎಲ್ಲ ನಮ್ಮ ಯೋಗ ತಂಡಕ್ಕೆ, ಕೃಷ್ಣಪ್ಪನ ತಂಡಕ್ಕೆ ಥ್ಯಾಂಕ್ ಯು. ಶರಣು ನಿಮ್ಮ ಸಪೋರ್ಟ್ ಸಿಗಲಿ. ಥ್ಯಾಂಕ್ ಯು ಸರ್. ಬಂದಿದ್ದೀವಿ ಮತ್ತೆ ಜ್ಞಾಪಿಸ್ತಾ ಇದೆಯಲ್ಲಪ್ಪ ಇದೆಲ್ಲ. ರಾತ್ರಿ ನಿದ್ದೆ ಬರಲ್ಲ. ರಘು ದೊಡ್ಡದಾಗಿ ಇಷ್ಟ ಬಂದಾಗ ಮಾತಾಡೋ, ಇಷ್ಟ ಬಂದಾಗ ಆಡು ಹೇಳ್ದ ಅಂತ ಮೆಚ್ಕೊಂಡ್ಬಿಟ್ಟೆ. ಆ ಡಬ್ಬಿಂಗ್ ಗೊತ್ತಾಗುತ್ತೆ ನನ್ನ ಅವಸ್ಥೆ ಏನು ಅಂತ. ಯಾವ ಭಾಷೆ ಅದು, ಯಾವ ಊರಿಂದ ಎತ್ಕೊಂಡ್ಬಂದಿದೆ ನನಗೆ. ಹೋಗಿ ಒಂದು ಕಡೆಯಿಂದ ತೊಗೊಂಬಂದಿದ್ರೆ ಓಕೆ, 10 ಕಡೆಯಿಂದ ತಂದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಮಾತಾಡುವಂತ ಕೇಳಿ ಮಾತಾಡ್ಸಿದ್ದಾರೆ. ಬಹಳ ಅದ್ಭುತವಾದ ಅನುಭವ ಈ ಸಿನಿಮಾದಲ್ಲಿ ನನಗೆ. ಹಾಗೇನೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ನಿರ್ದೇಶಕರ ಮೇಲೆ. ಇವ್ರು ಯಾರು ನಿರ್ದೇಶಕರ ಮೇಲೆ ಕಂಪ್ಲೇಂಟ್ಗಳನ್ನು ಹೇಳಲ್ಲ, ನಾನು ಹೇಳ್ಬೋದು. ಏನೋ ನನ್ನ ಮನೆಗೆ ಬಂದರು, 4 ನಿಮಿಷದಲ್ಲಿ ನನ್ನ ಪಾತ್ರ ಹೇಳಿ ಮುಗಿಸಿ ಹೊರಟುಬಿಟ್ರು. ನನಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದು 2-3 ವಿಷಯ ಹೇಳ್ತೀನಿ. ಯೋಗರಾಜ್ ಭಟ್ರು ಅಂದರೆ ನನಗೆ ಭಾಳ ಹಿಂದಿನಿಂದ ಗೊತ್ತು. ಸಿನಿಮಾ ಮಾಡೋಕ್ಕೆ, ಅವ್ರು ಸಿನಿಮಾ ಮಾಡೋದಕ್ಕಿಂತ ಮುಂಚಿನಿಂದ ನಾನು ರೂಮ್ನಲ್ಲಿ ಬಂದು ಕೂತಿರೋರು. ಬೆಳೆದ್ರು, ಬಹಳ ದೊಡ್ಡದಾಗಿ ಬೆಳೆದ್ರು. ಸಂತೋಷ ಆಯಿತು. ಈ ಸಿನಿಮಾ ಮಾಡಬೇಕಾದ್ರೆ ಕರೆದ್ರು ಒಂದು ದಿವಸ ಆಫೀಸ್ಗೆ. ಅದೇನೋ ಕಾಸ್ಟ್ಯೂಮ್ ಟ್ರಯಲ್ ಅಂದರು. ಇನ್ನೊಂದು ದಿವಸ ಕರೆದ್ರು ಡೈಲಾಗ್ ಡೆಲಿವರಿ ಟ್ರಯಲ್ ಅಂದರು. ಎಲ್ಲದಕ್ಕೂ ಒಪ್ಪಿಕೊಂಡೆ. ಅದು ಹೋಗಿದ್ರಿ. ಆದಮೇಲೆ ಕಷ್ಟ ಕೊಡೋಕ್ಕೆ ಶುರು ಮಾಡಿದ್ರು. ಓಕೆ, ಅವನು ಹೇಳ್ಕೋಬೇಕು, ಅದು ಕಂಪ್ಲೇಂಟ್ ಆಗಿರಲಿ ಪರವಾಗಿಲ್ಲ. ಇನ್ಯಾವಾಗ ತೀರಿಸ್ಕೊಳಕ್ಕಾಗುತ್ತೆ? ನಾವು ಇಂಥ ಸಮಯದಲ್ಲೇ ತೀರಿಸ್ಕೋಬೇಕು ತಾನೆ. ಹೇಳಿದ್ರು, ನೀನು 100 ವರ್ಷದವರಪ್ಪ. ನಾನು ಓಕೆ, ಹತ್ತತ್ರ ಇದ್ದೀನಿ ನಾನು ಈಗಾಗಲೇ 82. ಆಯಿತು, ನಾನು ನಟ ತಾನೆ, ಅದು ರಂಗಭೂಮಿಯಿಂದ ಬಂದವನು. ಓಕೆ, 100 ವರ್ಷ ಅಂತ ಅಂದರೆ ಒಂದಿಷ್ಟು ತಲೆ ಅಲ್ಲಾಡಿಸ್ಬೇಕು, ಬೆನ್ನು ಬಗ್ಗಿಸ್ಬೇಕು, ಎಲ್ಲ ಮಾಡೋ ಹಂಗಿಲ್ಲ. ನೀವೇನು ಮೈ ಬಗ್ಸೋದು ಯಾಕೆ? ನೀವು ಮನಸ್ಥಿತಿಯಲ್ಲಿ ಇನ್ನೂ 60-70 ವರ್ಷದವರು. ಆ ರೀತಿ ಇದೆ ಈ ಪಾತ್ರ ಅಂದರು. ಇದನ್ನು ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? 100 ವರ್ಷ ಆಗಿದೆ ಅಂತಲೂ ತೋರಿಸ್ಬೇಕು, 60-70 ವರ್ಷದ ಚೈತನ್ಯ ಇದೆ ಅಂತಲೂ ತೋರಿಸ್ಬೇಕು. ಆಗ್ಲಪ್ಪ ಏನೋ ಮಾಡೋಣ ಅಂತ ಶುರು ಮಾಡಿದೆ. ಒಂದು ಸೀನ್ ಆಯಿತು ನೋಡಿ, ಇಲ್ಲೂ ಕೂಡ ಈ ಕೈ ಬರುತ್ತಲ್ಲ, ಕೈ ಉಪಯೋಗಿಸೋಂಗಿಲ್ಲ. ಇದು ಒಳ್ಳೆ ಹೋಯ್ತಲ್ರಿ. ಭರತನ ನಾಟ್ಯಶಾಸ್ತ್ರದಲ್ಲಿ ಆಂಗಿಕ ಅಭಿನಯ ಅಂತ ಕೈಗೆ ಅಂತ ಕೊಟ್ಟಿದ್ದಾರೆ. ನನ್ನನ್ನು ಭಾಳ ಜನ ಆಂಗಿಕ ಅಭಿನಯ ಕೂಡ ಮೆಚ್ಕೊಂಡಿದ್ದಾರೆ. ನೋ, ಈ ಸಿನಿಮಾದಲ್ಲಿ ಕೈ ಉಪಯೋಗಿಸೋಂಗಿಲ್ಲ. ಆಯ್ತಪ್ಪ, ಮೈ ಬಗ್ಸೋಂಗಿಲ್ಲ. ಓಕೆ, ಹೋಗಲಿ. ಅಮಿತಾಬ್ ಬಚ್ಚನ್ ಥರ ಬ್ಲ್ಯಾಕ್ನಲ್ಲೆಲ್ಲ ಮಾಡಿದ್ನಲ್ಲ, ತಲೆ ಅಲ್ಲಾಡಿಸೋಂಗಿಲ್ಲ. ಆಯಿತು, ಏನು ರೋಬೋ ಥರ ನಿಂತ್ಕೋಬೇಕಾ? ನೋಡೋಣ, ಡೈರೆಕ್ಟ್ರ್ ಹೇಳ್ತಾ ಇದ್ದಾರೆ, ಮಾಡೋಣ. ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ತಾನೆ. ಆಮೇಲೆ ಡೈಲಾಗ್ ಡೆಲಿವರಿ ಬಂತಪ್ಪ. ಟ್ರಯಲ್ ಮಾಡಬೇಕಾದ್ರೆ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಿದ್ರು. ಅಲ್ಲಿ ಹೋದರೆ ವೆರಿ ಇಂಟ್ರೆಸ್ಟಿಂಗ್. ಜೋರಾಗಿ ಮಾತಾಡೋಂಗಿಲ್ಲ. ಪಕ್ಕದವ್ರಿಗೆ ಹೆಂಗೆ ಕೇಳಿಸ್ಬೇಕು? ಕೇಳಿಸ್ಬಾರ್ದು. ನೋಡ್ರಿ, ಅಂತ ಎಷ್ಟೆಷ್ಟು ಇದು ಇಂಪೊಸಿಷನ್ಸ್ ನಮ್ಮ ಮೇಲೆ.
ಹೇಗೇನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ ವಾಚಿಕ ಅಂತ. ನನ್ನ ಮಾತು ಕೇಳಿಸ್ಬಾರ್ದಂತ ಅವ್ರಿಗೆ ಪಕ್ಕದಲ್ಲಿರೋರಿಗೆ. ಓ ಸ್ವಲ್ಪ ಇದೇನು ಸಾಮಾನ್ಯವಾದ ಅನುಭವ ಅಲ್ಲ ಅಂದ್ಕೊಂಡೆ. ಈ ನಾಟ್ಯಶಾಸ್ತ್ರದಲ್ಲಿ 2, 3, 4 ಹೇಳ್ತಾರಲ್ಲ, ಏನದು ವಾಚಿಕ, ಆಂಗಿಕ, ಆಹಾರದಲ್ಲಿ ಗೆದ್ದು ಬಿಡಿದರೆ ಅದು ಅವ್ರು ಗೆದ್ದಿರೋದು, ನಾನು ಗೆದ್ದಿರೋದಲ್ಲ. ಇನ್ನು ಉಳಿದಿದ್ದೇನು ಅಂದರೆ, ಈ ಸಿನಿಮಾ ಆದಮೇಲೆ ಏನಾದರೂ ಈ ಪಾತ್ರವನ್ನು ಜನ ಮೆಚ್ಚಿಕೊಂಡ್ರೆ ಅದು ನನ್ನ ಸಾತ್ವಿಕ ಅಭಿನಯಕ್ಕೆ ಮೆಚ್ಕೋಬೇಕು. ಮೆಚ್ಕೊಂಡು ಬಿಟ್ಟರೆ ನನ್ನ ಜೀವನದ, ನಟನೆಯ ಜೀವನದ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ ಲೆಕ್ಕ. ಬಟ್ ಅದರ ಸಂಪೂರ್ಣವಾದ ಕ್ರೆಡಿಟ್ ಹೋಗೋದು ಆ ರೀತಿ ಯೋಚನೆ ಮಾಡಿದ ನಿರ್ದೇಶಕ. ಇದು ಅಭಿನಯದ ಪಾತ್ರ ಆಯ್ತಲ್ಲ, ಆ ಮುರುಡನ್ನು ಐಲ್ಯಾಂಡ್ ನೀವು ಒಪ್ಕೊಂಡ್ಬಿಟ್ರಲ್ಲ ಸರ್, ಅದನ್ನು ಕರ್ಕೊಂಡು ಹೋದ್ರಪ್ಪ. ನನಗೆ ಇಲ್ಲಿಂದ ಬೊಂಬಾಯಿಂದ ಅಲ್ಲಿಂದ ಒಂದು 5 ಗಂಟೆ ಪ್ರಯಾಣ. ಹೋಗಿ ಚೆನ್ನಾಗಿದೆ, ಸುತ್ತ ಅದ್ಭುತವಾದ ಪ್ರಕೃತಿ ಸೌಂದರ್ಯ ಎಲ್ಲವೂ ಸರಿ. ಬೆಳಗ್ಗೆ ಎದ್ದಲ್ಲಿ ಸಮುದ್ರ ನೋಡಿದ್ದೀವಿ. ಕೋಟೆ ನಾನು ಬಂದಿರೋದೇ ಕೋಟೆ ನಾಡು, ಚಿತ್ರದುರ್ಗದಿಂದ. ಕೋಟೆ ಹತ್ತಿದ್ದೀನಿ, ಎಲ್ಲ ಸರಿ. ಈ ಸಮುದ್ರದಲ್ಲಿ ದೋಣಿಯಿಂದ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇಳಿದು ಒಳಗೆ ಹೋಗ್ಬೇಕು. ಅದೊಂದು ಸಾಹಸವೋ ದುಸ್ಸಾಹಸವೋ ಈಗ ಹೇಳೋಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅನುಭವಿಸಿ ಬಂದ್ಬಿಟ್ಟಿದ್ದೀನಿ ಬದುಕಿ. ಅಲ್ಲಿ ಇದಕ್ಕೆ ಸಮುದ್ರದಿಂದ ಇದಕ್ಕೆ ಹೋಗ್ರಿ ಕೋಟೆಗೆ ಅಂತ. ಹೆಂಗೆ ಹೋಗೋದು? ಏನೋ ಕಷ್ಟಪಟ್ಟು ಒಂದು ಕಾಲಿಗೆ ಇಟ್ಟರೆ ಇನ್ನೇನು ಇಡಬೇಕು ಅಂದ್ರೆ 6 ಅಡಿ ಮೇಲೆ ಹೋಗುತ್ತೆ. ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೇನು ಹಿಂಗೆ ಮತ್ತೆ ಇನ್ನೊಂದು ಸಾರಿ ಇಡೋಣ ಅಂದರೆ 6 ಅಡಿ ಕೆಳಗಡೆ ಹೋಗುತ್ತೆ. ಈ ಬ್ಯಾಲೆನ್ಸ್ ಹೆಂಗೆ ಮಾಡೋದು? ಆಮೇಲೆ ಈ ಮನುಷ್ಯ ಹಂಗಾದೆ ಹೋಗಿದ್ನ ಬಿಟ್ಟು ನೀವು ಗೊತ್ತಿಲ್ಲ, ಸುಮ್ಮನೆ ವಾಕ್ ಮಾಡ್ಕೊಂಡು ಹೊಟ್ಟೋದು. ಈ ಭಾರತ ಮನುಷ್ಯ ಹಿಂಗೆ ಹೋಗಬೇಕಾದ್ರೆ ನಾನು ಯಾಕೆ ಹೋಗಬಾರ್ದು ಅಂತ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಕಡೆಗೆ ಪಾಪ ನಮ್ಮ ಇವರು ಕೆಲವರು ಇದ್ದಾರೆ, ಪ್ರತಾಪ್ ಇದ್ದಾರೆ, ನಮ್ಮ ಮೇಕಪ್ ಮನ್ನು ಉಮೇಶ ಇದ್ದಾನೆ. ಅವ್ರ ಕೈಲಾಗಲ್ಲ, ಯಾಕೆಂದ್ರೆ ನಾನು ಭಾರ. ಅವ್ರು ಯಾರೋ ಲೋಕಲ್ ಪೀಪಲ್, ಇವನು ಹಿಂಗೆ ಬಿಟ್ಟರೆ ಆಗಲ್ಲ ಅಂತಂದು ಒಂದು ಜಾಕೆಟ್ ಹಾಕಿ, ಅದ್ಯಾವುದು ಕರೆಕ್ಟ್ ಸಾಗಿನ ಹಿಂದ್ಗಡೆಯಿಂದ 4 ಜನ ದಬ್ಬಿದ್ರು, ಅಲ್ಲೊಂದು 4 ಜನ ಎತ್ಕೊಂಡ್ರು. ಇಷ್ಟೇ ಗೊತ್ತಿರೋದು ನನಗೆ. ಅಲ್ಲಿಂದ ಅಲ್ಲಿಗೆ ಹೆಂಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಾಹಸವನ್ನು ನನ್ನ ಕೈಗೆ ಮಾಡಿಸಿದ್ದಾರೆ. ದಿಸ್ ಇಸ್ ನಾಟ್ ಪಾರ್ಟ್ ಆಫ್ ಸಿನಿಮಾ, ದಿಸ್ ಇಸ್ ಪಾರ್ಟ್ ಆಫ್ ರಿಯಲ್ ಲೈಫ್. ಒಪ್ಕೋತೀವಿ, ಇವನ್ನೆಲ್ಲ ಮಾಡಿದ್ರೇ ದೊಡ್ಡ ಚಿತ್ರಗಳಾಗೋದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರೊಡಕ್ಷನ್ ಹುಡುಗರಿದ್ದಾರಲ್ಲ, ಅದನ್ನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಲ್ಲಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಅವ್ರು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಅಂತ. ಅಲ್ವಾ, ಇಲ್ಲೆಲ್ಲ ಎಲ್ಲೋ ಹೋಗ್ತಾರೆ, ಇದನ್ನು ಮಾಡ್ತಾರೆ, ಇದರಿಂದ ಅಲ್ಲಿಗೆ ಇಡ್ತಾರೆ. ಅದಲ್ಲ, ಅದು ನಿಜವಾದ ಸಾಹಸದ ಕೆಲಸ. ಅಪ್ಪ ನೋಡಿ, ನಮ್ಮ ಪರದೆ ಮೇಲೆ ಬಂದಾಗ ನಮಗೇನೋ ಒಂದು ಪ್ರಶಸ್ತಿ ಕೊಟ್ಟುಬಿಡ್ತಾರೆ, ಇದನ್ನು ಮಾಡ್ತಾರೆ. ಅವರನ್ನು ಗುರುತಿಸೋ ಪ್ರಯತ್ನ ಎಲ್ಲರೂ ಆಗಬೇಕಪ್ಪ. ಈಗ ನಾನು ಗುರುತಿಸ್ತೇನೆ ನಿಮಗೆ, ನಿಮ್ಮೆಲ್ಲರಿಗೂ ಒಟ್ಟೇ ಒಂದು ನಮಸ್ಕಾರ ಮಾಡಿ. ನಿಮ್ಮ ಕೆಲಸ ಸಮಥಿಂಗ್ ಅನ್ಬಿಲೀವಬಲ್. ಪಟ್ಟಿದಲ್ಲಿ ಅಂಥ ಜಾಗಕ್ಕೆ ಹೋದಾಗ ಇದೆರಡಾಯಿತು. ಇನ್ನೊಂದು ಹೊಸ ಹುಡುಗರು, ಸುಮುಖ ಹೊಸಬನೇನಲ್ಲ, ಆದರೂ ಒಂದು ನಿಜವಾದ ಕಮರ್ಷಿಯಲ್ ಸಿನಿಮಾಗೆ ಅವನು ಹೊಸದಾಗಿ ಕಾಲಿಟ್ಟಿರೋನು ಅಂತಲೇ ಹೇಳಬೇಕು. ನಾನು ಸಣ್ಣ ವಯಸ್ಸಿನಿಂದ ನೋಡೋದಿಲ್ಲ. ಮುನ್ನುಡಿ ಸಿನಿಮಾದಲ್ಲಿ ಒಂದು ಸಣ್ಣ ಮಗುವಿನ ಪಾತ್ರ, ಅದು ಹೆಣ್ಣು ಮಗುವಿನ ಪಾತ್ರ. ಶೆಡ್ಡಿ ಕೂಡ ಹಾಕೊಳ್ಳೋಕೆ ಬಿಟ್ಟಿರಲಿಲ್ಲ ನಾವು, ಹಾಗೆ ಬಂದ. ಅದು ಸಮುದ್ರದ ಕಡಲ ತೀರವೇ. ಅಲ್ಲಿಂದ ಇಲ್ಲಿಗೆ ಅಗಾಧವಾಗಿ ಬೆಳೆದಿದ್ದಾನೆ.
ಇಲ್ಲಿ ಆ ಕುದುರೆ ಏರಿ ಬಂದಾಗ ನೋಡಿ ಭಾಳ ಸಂತೋಷವಾಯಿತು ನನಗೆ. ಗುಡ್ ಲಕ್. ನೀನು ಭಾಳ ಅರಸ್ಕೊಂಡಿದ್ದೆ, ಅದು ಗೊತ್ತು ನನಗೆ. ಆ ಮನುಷ್ಯ ಸುಮ್ಮನೆ ಹಂಗೆ ಹಂಗೆ ಬಿಡೋಲ್ಲ. ಆದರೆ ಅವರು ನಿನಗಾಗಿ ವಹಿಸಿರೋ ಮುತುವರ್ಜಿ ಇದೆಯಲ್ಲ, ಕಣ್ಣಾರೆ ಕಂಡಿರೋದು. ಒಬ್ಬ ಹೊಸ ಹುಡುಗನ್ನ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ಹೇಗೆ ನಿಲ್ಲಿಸಬೇಕು ಅನ್ನೋದು ಅವ್ರಿಗೆ ಗೊತ್ತು. ಅದಕ್ಕೆ ಏನೇನು ಸಲಕರಣೆಗಳು ಬೇಕೋ ಅವೆಲ್ಲವನ್ನು ಅವರನ್ನು ತುಂಬುತ್ತಾರೆ. ಹಾಗಾಗಿಯೇ ಅವ್ರು ಮಾಡೋ ಕೆಲಸಗಳು ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಇಬ್ಬರು ಹೆಣ್ಮಕ್ಕಳು ಕೂಡ ಭಾಳ ಕಷ್ಟಪಟ್ಟಿದ್ದಾರೆ ಅವ್ರ ಜೊತೆಯಲ್ಲಿ ಏಗಕ್ಕೆ. ಹಾಗೆ ಅವರಿಂದ ಭಾಳ ಒಳ್ಳೆಯ ಪರ್ಫಾರ್ಮೆನ್ಸ್ನು ತಗೊಂಡಿದ್ದಾರೆ. ಭಾಳ ಸಂತೋಷದ ವಿಷಯ. ಇಷ್ಟೆಲ್ಲ ಆದಮೇಲೆ ಇದು ಯಾವುದೇ ಆಗಲಿ, ಇಂಥ ಒಂದು ದೊಡ್ಡ ಕೆಲಸಕ್ಕೆ ಹಿಂದುಗಡೆ ಒಬ್ಬ ಒಳ್ಳೆ ನಿರ್ಮಾಪಕ ಮತ್ತು ಅವರಿಗೆ ಸಪೋರ್ಟಾಗಿ ನಿಲ್ಲುವಂಥ ಒಬ್ಬ ಗಂಗಾಧರ, ಒಬ್ಬ ಪ್ರತಾಪ ಇದ್ದಾರಲ್ಲ, ಅವ್ರು ಬಹಳ ಮುಖ್ಯ. ಅವರು ತಮ್ಮ ಕೆಲಸಗಳನ್ನು ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಅಂದರೆ ಅದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾವತ್ತೋ ಮುಂದೊಂದು ದಿವಸ ಹೇಳಬೇಕಾಗತ್ತೆ, ಹೇಳ್ತೀನಿ. ಯಾಕೆಂದ್ರೆ ಈ ಸಿನಿಮಾ ಪ್ರಪಂಚ ಅನ್ನೋದು ನಂಬಿಕೆಯ ಮೇಲೆ ನಿಂತಿರೋದು. ಆ ನಂಬಿಕೆಯನ್ನು ನಿಜ ಅರ್ಥದಲ್ಲಿ ಅರ್ಥ ಮಾಡಿಕೊಂಡು ಅವ್ರು ಮಾಡಿರೋ ಕೆಲಸ ಇದೆಯಲ್ಲ, ಬಹಳ ದೊಡ್ಡದು. ಅದಕ್ಕೆ ಒಂದು ಸರಿ ಕೇಳಿದೆ ನಾನು, ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಯಾರು, ನೀನಾ ಅಥವಾ ಆ ಪ್ರತಾಪ ಅಂತ. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದ. ಭಾಳ ಸಂತೋಷ ಆಗುತ್ತೆ ಅಂತ. ಆಮೇಲೆ ಇಡೀ ಒಂದು ಗುಂಪು ಅನ್ನಬಾರ್ದು, ಅದಕ್ಕೆ ಏನು ಅನ್ಬೇಕು ಸರ್, ಅದಕ್ಕೆ ಟೀಮ್ ಅನ್ನೋಣ, ಟೀಮ್ ಸ್ಪಿರಿಟ್ ಅನ್ನೋದು ಅಲ್ಲಿ ಎಷ್ಟು ಚೆನ್ನಾಗಿತ್ತು. ಏನು ಕತೆ, ಒಂದು ಸಿನಿಮಾ ಆದಮೇಲೆ 10 ವರ್ಷಗಳು ಅದರ ಅನುಭವಗಳನ್ನು ನಾವಿನ್ನೂ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಲ್ಲ, ಅದು ಬಹಳ ದೊಡ್ಡದು. ಹಾಗಾಗಿ ಈ ಸಿನಿಮಾ ಕೂಡ ಇವತ್ತಿನ ದಿವಸ ನೀವು ನೋಡಿರೋದು ತುಣುಕುಗಳಷ್ಟೇ. ಹೆಸರು ಮನದ ಕಡಲು ಅಂತ ಬಹಳ ಚೆನ್ನಾಗಿದೆ. ನಿಜವಾಗಿಯೂ ಕೂಡ ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು ಪಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ನನ್ನ ಅನಂತ ಶುಭಾಶಯಗಳನ್ನು ಹೇಳಿ ನಮಸ್ಕಾರ. ಒಂಥರ ಹಿಂದೆಲ್ಲ ಈ ಏನಾದರೂ ಟೈಫಾಯ್ಡ್ ಎಲ್ಲ ಆದರೆ ಅದು ರಿಲ್ಯಾಕ್ಸ್ ಆಗ್ತು ಅಂತಿದ್ವಿ. ಟೈಫಾಯ್ಡ್ ರಿಲ್ಯಾಕ್ಸ್ ಆಯಿತು, ಇದು ರಿಲ್ಯಾಕ್ಸ್ ಆಯಿತು ಅಂತ. ಒಂಥರ ಮುಂಗಾರು ಮಳೆ ರಿಲ್ಯಾಕ್ಸ್ ಆಗೋ ಥರ ನನಗೆ ಅನಿಸ್ತಾ ಇದೆ. ಯಾಕಂದರೆ ಕೃಷ್ಣಪ್ಪನವರು ಇದ್ದಾರೆ, ಎಲ್ಲ ಬಹುತೇಕ ಹೆಚ್ಚಿನ ಒಂದು ಮುಂಗಾರು ಮಳೆ ಟೀಮ್ನ ಜನರನ್ನು ಮತ್ತೆ ಕಂಡಿದ್ರು ನಿಲ್ಲಿಸುವಂಥ ಒಂದು ಸಂಜೆ ಇದು. ಬೇಂದ್ರೆ ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಹಸಿದವನ ಮುಂದೆ ಅನ್ನ ಇಡಬೇಕು, ಪಾಕಶಾಸ್ತ್ರದ ಪುಸ್ತಕವನ್ನಲ್ಲ ಅಂತ. ಹೀಗಾಗಿ ನಾವು ಅದ್ರ ಬಗ್ಗೆ ಮಾತಾಡಿದಷ್ಟು ಅದು ಪಾಕಶಾಸ್ತ್ರದ ಪುಸ್ತಕ ಇಟ್ಟಂಗಾಗುತ್ತೆ. ಅನ್ನ ತಯಾರಾಗ್ತಾ ಇದೆ, ಅದರ ಪರಿಮಳ ನಮ್ಮ ಹಸಿವನ್ನು ಹೆಚ್ಚು ಮಾಡಲಿ ಅಂತ ನನಗೆ ಹಾರೈಸ್ತೀನಿ. ಆಮೇಲೆ ಕೃಷ್ಣಪ್ಪನವರು ಇದ್ದಾರೆ, ಅವರು ಇನ್ನೂ ಸಿನಿಮಾ ಮಾಡೋದರಲ್ಲಿ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋದೇ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ವಿಷಯ. ಯಾಕಂದರೆ ಅದೊಂದು ಅವರಿಂದ ಆದ ಒಂದು ದೊಡ್ಡ ಮಧುರವಾದಂತಹ ಅವಾಂತರ ಮುಂಗಾರು ಮಳೆಯಿಂದ ಅಮೂಲ್ಯವಾದದ್ದು. ಈಗಲೂ ನನಗೆ ಎಲ್ಲಿ ಹೋದರೂ ಕೂಡ ಮಹಿಳೆಯರು ಸಿಗ್ತಾರೆ, ಮಹಿಳೆಯರು ಸಿಗ್ತಾರೆ, ಜೊತೆಗೊಬ್ಬ ಹುಡುಗಿರ್ತಾನೆ, ಸರ್ ನಿಮ್ಮ ಮುಂಗಾರು ಮಳೆ ನೋಡಿದಾಗ ಇವು ನನ್ನ ಹೊಟ್ಟೆಯಲ್ಲಿದ್ದ ಅಂತಾರೆ. ಅಂದರೆ ಆಮೇಲೆ ಕೆಲವರು, ಸರ್ ನನಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆದ ದಿವಸ ನಾನು ಮುಂಗಾರು ಮಳೆ ನೋಡಿದ್ದೆ ಅಂತಾರೆ. ಅಂದರೆ ಒಂದು ತಲೆಮಾರಿನ ನಾನಾ ಹಂತದ ನೆನಪುಗಳ ಕೋಶದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಮುಂಗಾರು ಮಳೆ ಇನ್ನೂ ಇದೆ. ಹೀಗಾಗಿ ಮತ್ತೆ ನಾವು ಎಷ್ಟೇ ಅದರ ನಂತರ 500 ಹಾಡು ಬರ್ತಿದ್ದೀನಿ ನಾನು, ಆದರೂ ನೀವೇನೇ ಹೇಳಿ ಸರ್ ನಿಮ್ಮದು ಮುಂಗಾರು ಮಳೆ ಅಂತಾರೆ. ಅದೊಂದು ರೀತಿ ಒಂದು ಲ್ಯಾಂಡ್ ಮಾರ್ಕಿನ ಡಿಫರೆಂಟ್ ವೇ. ಮತ್ತು ಯಾವ ಥರ ಆದ ಚಿತ್ರ ಅನ್ನೋದು ಇನ್ನೂ ನಮಗೆ ನೆನಪಿದೆ. ಅಂದರೆ ಒಂಥರ ಮನೆಯಲ್ಲಿ ಸ್ವಲ್ಪನೇ ಏನೋ ತೆಂಗಿನಕಾಯಿ ಇರುತ್ತೆ, 2 ಹಸಿಮೆಣಸು ಇರುತ್ತೆ, ಒಂದು ಶುಂಠಿ ಇರುತ್ತೆ, ಅದರಲ್ಲೇ
ಏನೋ ಅತಿಥಿಗಳು ಬಂದರು ಅಂತ ಅವಸರದಲ್ಲಿ ಒಂದು ಕಲಸಿ ಒಂದು ಅವಲಕ್ಕಿ ಮಾಡಿದಾಗ ಅದಕ್ಕೊಂದು ರುಚಿ ಇರುತ್ತೆ. ಆ ಥರದ ಒಂದು ಅದ್ಭುತವಾದ ಒಂದು ಕ್ವಾಲಿಟಿ ಇದ್ದಂಥ ಮತ್ತು ಯೋಗರಾಜ್ ಭಟ್ರಿಗೆ ಒಂದು ಹೊಸ ಒಂದು ರೆಕ್ಕೆ ಕೊಟ್ಟಂಥ ಚಿತ್ರ. ಸೊ ಈ ಚಿತ್ರದ ಬಗ್ಗೆ ನನಗೂ ಕೂಡ ಅಷ್ಟು ಖುಷಿ ಇದೆ. ಆಮೇಲೆ ಯಾವಾಗಲೂ ಯೋಗರಾಜರು ಯಾವುದೇ ಚಿತ್ರ ಇರಲಿ, ಅವರ ಮೊದಲು ಅವರಿಗೆ ಚಿತ್ರ ಮಾಡಬೇಕು ಏನು ಅನ್ನೋದು ಕೊನೆ ತನಕ ಒಂದು ರೀತಿ ಬೌನ್ಸಿಂಗ್ ಬೋರ್ಡ್ ಥರ, ನಾನು ಪಂಚ್ ಬ್ಯಾಗ್ ಥರ ಅಥವಾ ಬೌನ್ಸಿಂಗ್ ಬೋರ್ಡ್ ಥರ ಇರ್ತೀನಿ ಅವ್ರ ಜೊತೆಗೆ. ಹೀಗಾಗಿ ನನಗೆ ಬಹಳ ಖುಷಿ ಇದೆ. ಈ ಚಿತ್ರದಲ್ಲಿ ಹೊಸ ಮುಖಗಳು ಬಂದಿವೆ. ಹೊಸ ಮುಖ ಬೇರೆ, ಸುಮುಖ ಬೇರೆ. ಹೀಗಾಗಿ ತುಂಬ ಖುಷಿ ನನಗೆ ಅವನ ಬಗ್ಗೆ. ಇನ್ಫ್ಯಾಕ್ಟ್ ಅವನನ್ನು ಅವರು ಕಾಸ್ಟ್ ಮಾಡೋ ದಿವಸ ಅದೇನೋ ಗೊತ್ತಿಲ್ಲ, ಅದೇ ದಿವಸ ಬೆಳಿಗ್ಗೆ ನನಗೆ ಇವನು ನೆನಪಾಗಿತ್ತು. ಯಾಕಂದರೆ ಇವನ ಮರಾಠಿ ಚಿತ್ರದ ಹಿನ್ನೆಲೆ ನನಗೆ ಗೊತ್ತು. ಆಮೇಲೆ ಏನೋ ಅವನನ್ನು ಭಾಳ ದಿವಸದಿಂದ ನೋಡ್ತಾ ಇದ್ದೆ, ಬಾಂಬೆಲಿ ಭೇಟಿಯಾಗಿದ್ದೆ. ಸೊ ಆವಾಗ ನಾನು ಅವರಿಗೆ ಸುಮುಖನ ಬಗ್ಗೆ ಹೇಳೋಣ ಅಂತ ಅನ್ಕೋತಿದ್ದಾಗ ಅವರು ನಾನು ಹೇಳೋ ಮೊದಲು ಅವರೇ ಹೇಳಿದರು, ನಾನು ಒಬ್ಬ ಒಳ್ಳೆ ಹುಡುಗನ್ನ ಗೊತ್ತು ಮಾಡಿದ್ದೀನಿ ಅಂತ ಹೇಳಿದರು. ಸೊ ಆ ಒಂದು ಕಾಕತಾಳೀಯ ಕೂಡ ಬಹಳ ಖುಷಿಯಾಗಿ ಕೊಡುವಂಥದ್ದಿತ್ತು. ಇನ್ನು ಹರಿ ಬಗ್ಗೆ ನಾನು ಏನು ಹೇಳಲಿ, ಬೇಡಲ್ಲ. ಹರಿ ಕೂಡ ಹಾಗೆ, ಅದರಲ್ಲಿ ಕಾವ್ಯದಲ್ಲೂ ಕೂಡ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಸಾಹಿತ್ಯದಲ್ಲಿ ವ್ಯಕ್ತ ಜೊತೆಗೆ ಒಂದು ಅವ್ಯಕ್ತ ಇರುತ್ತೆ ಅಂತ. ವ್ಯಕ್ತವು ಅವ್ಯಕ್ತವನ್ನು ಉದ್ದೀಪಿಸಿದರೆ ಅದು ಒಳ್ಳೆ ಸಾಹಿತ್ಯ. ಶ್ರಾವ್ಯ ಅಶ್ರಾವ್ಯವನ್ನು ಉದ್ದೀಪಿಸುವಂತಿರಬೇಕು, ಆಗದು ಒಳ್ಳೆ ಸಂಗೀತ. ಮತ್ತು ದೃಶ್ಯ ಅದೃಶ್ಯವನ್ನು ಉದ್ದೀಪಿಸುವಂತಿರಬೇಕು, ಆಗ ಅದೊಂದು ಅದ್ಭುತವಾದ ದೃಶ್ಯ. ಸಿನಿಮಾದಲ್ಲಿ ಇದು ಮೂರು ಇದೆ. ಅದರಲ್ಲಿ ವ್ಯಕ್ತನೂ ಇದೆ, ಅದರಲ್ಲಿ ಶ್ರಾವ್ಯನೂ ಇದೆ, ಅದರಲ್ಲಿ ದೃಶ್ಯನೂ ಇದೆ. ಸೊ ಆ ಶ್ರಾವ್ಯಕ್ಕೆ ಒಂದು ಅಶ್ರಾವ್ಯದ ಗುಣವನ್ನು ಇಟ್ಕೊಂಡು ಮಾಡುವಂಥ ಕೆಲವೇ ಕನ್ನಡದ ಸಂಗೀತ ನಿರ್ದೇಶಕರಲ್ಲಿ ಹರಿಯೊಬ್ಬರು. ಅವರಲ್ಲಿ ಒಂದು ಇನ್ನೋಸೆನ್ಸ್ ಇದೆ ಮತ್ತು ಅವರ ಒಂದೊಂದು ಹಾಡಿಗೆ ನಾವು ಬಹಳ ಕಷ್ಟಪಡ್ತೀವಿ, ಅದು ಗೊತ್ತಾಗಲ್ಲ ಹುಟ್ಟೋದಕ್ಕೆ. ನನ್ನ ಮುಖ್ಯ ಸಾಹಿತ್ಯದ ಒಂದು ಕವಿತೆಯನ್ನು ನಾನು 15 ದಿವಸ 20 ದಿವಸ ಅಲ್ಲ, ಒಂದು 15 ನಿಮಿಷ ಅಥವಾ ಒಂದು ಅರ್ಧ ದಿವಸದಲ್ಲಿ ಬರೀತೀನಿ, ಪ್ರಜಾವಾಣಿ ಕಳಿಸ್ತೀನಿ ಅಥವಾ ಯಾವುದೋ ಪತ್ರಿಕೆ ಕಳಿಸ್ತೀನಿ. ಆದರೆ ಒಂದು ಇವರ ಮಿಂಚಾಗಿ ನೀನು ಬದಲು ನಾನು 3 ವಾರ ತಗೊಂಡು ಒಡ್ಡಾಡಿದ್ದೀನಿ ಅದನ್ನು. ಅಂದರೆ ಅದು ಆ ಮೀಟರ್ ಏನೋ ಹೇಳ್ತಾ ಇರುತ್ತೆ, ಆ ಟ್ಯೂನ್ ಏನನ್ನೋ ಹೇಳ್ತಾ ಇರುತ್ತೆ. ಅದು ನಾವು ಬರೆದಷ್ಟು ಅದು ಸಿಂಪಲ್ ಆಗ್ತಾ ಇದೆಯಲ್ಲ ಅಂತ ಅನ್ಸೋಕೆ ಶುರು ಆಗುತ್ತೆ. ಜುಜುಬಿ ಆಗ್ತಾ ಇದೆಯಲ್ಲ, ಇಷ್ಟು ಒಳ್ಳೆ ಮೀಟರು, ಏನು ಮಾಡೋದು? ಆ ಥರದ ಒಂದು ಅದ್ಭುತವಾದಂಥ ಕೌಶಲ ಅದು. ಹೀಗಾಗಿ ಆ ರೀತಿಯ ಸತ್ವ ಪರೀಕ್ಷೆಯನ್ನು ಒಡ್ಡುವಂಥ ಕಂಪೋಸಿಷನ್ ಅನ್ನು ಕೊಡ್ತಾ ಇರುವಂಥ ಹರಿಗೆ ನನ್ನ ಅಭಿನಂದನೆಗಳು. ತುಂಬ ಖುಷಿ. ಈ ಚಿತ್ರದಲ್ಲಿ ಎಂತೆಂಥವರೆಲ್ಲ ಇದ್ದೀರಿ. ರಘು, ನಮ್ಮ ದತ್ತಣ್ಣ, ಮೊನ್ನೆ ದತ್ತಣ್ಣನವ್ರದ್ದೊಂದು ಶಾರ್ಟ್ ಫಿಲ್ಮ್ ನೋಡಿದೆ ನಾನು, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಂತ. 15 ನಿಮಿಷದ ಶಾರ್ಟ್ ಫಿಲ್ಮ್, ಅಬ್ಬ ಅದ್ಭುತವಾಗಿತ್ತು. ಅಂದರೆ ಒಂದು ರೈತಿ ಒಂದು ಹೇಗೆ ಒಂದು ಮರದ ಸುತ್ತ ಒಂದು ಬಳ್ಳಿ ಹಬ್ಕೊಂಡಿರ್ತದೆ, ಹಾಗೆ ಒಂದು ದತ್ತಣ್ಣನಂಥವರು ಒಂದು ಚಿತ್ರ ಪಾತ್ರ ಮಾಡಿದರೆ ಆ ಚಿತ್ರವೇ ಅವಳ ಸುತ್ತ ಬಳ್ಳಿ ಥರ ಹಬ್ಬಿಬಿಡುತ್ತೆ. ಆ ಥರ ಇತ್ತು ಅವಳು, ಭಾಳ ಚೆನ್ನಾಗಿತ್ತು. ಆ ದಿವಸಲ್ಲಿ ಹೇಳಿಕ್ಕೆ ಮತ್ತೆ ಅಂತ ಈಗಲೂ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ನಿಮಗೆಲ್ಲರಿಗೂ, ಹೊಸಬರಿಗೆ, ಬ್ರೈಟ್ ಯಂಗ್ ಟ್ಯಾಲೆಂಟ್ಸ್, ಸುಮುಖ, ಸಂತೋಷ್, ಇಡೀ ಟಿವಿಗೆ, ಪ್ರತಾಪ್ ಅಂತೂ ಬಿಡಿ, ಗಂಗಾಧರ್ ಅವರೆಲ್ಲ ಒಂದು ರೀತಿ ಮನೆ ಸದಸ್ಯರು, ಚಿತ್ರರಂಗದ ಮನೆ ಸದಸ್ಯರು. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಕನ್ನಡಕ್ಕೆ ಅದು ಹೇಳಿ ತುಂಬ ಚೆನ್ನಾಗಿ ಹೇಳಿದ್ರು, ಪ್ಯಾನ್ ಇಂಡಿಯಾ ಪ್ಯಾನ್ ಕಾರ್ಡ್ ಇದ್ದವ್ರ ಕತೆ ಅದು ಪ್ಯಾನ್ ಕಾರ್ಡಿಗೂ ಪ್ಯಾನ್ ಇಂಡಿಯಾಗೂ ಏನೋ ಸಂಬಂಧ ಇದೆ, ಗೊತ್ತಿಲ್ಲ ಅದೇನು ಸ್ವಲ್ಪ. ಸೊ ಪ್ಯಾನ್ ಇಂಡಿಯಾ ಅಲ್ಲ, ನಮ್ಮ ಕನ್ನಡದ ಚಿತ್ರ ಯಾವುದೇ ಸಿನಿಮಾ ಪೋಸ್ಟರು, ದೊಡ್ಡ ಪೋಸ್ಟರು, ಅದು ಯಾವ ಭಾಷೆದು ಅಂತಲೇ ಗೊತ್ತಾಗ್ತಿರಲ್ಲ. ಯಾವುದೋ ಒಂದು ಭಾಷೆದು ಒಂದು ಮುಖ, 4 ಮುಖಗಳು ಆ ಪೋಸ್ಟರಲ್ಲಿ ಕಾಡ್ತಾ ಇರ್ತವೆ. ಆಮೇಲೆ ನೋಡೋಣ ಅಂತ ಅನ್ಸ್ಬಿಡುತ್ತೆ. ನಮ್ಗೆ ಗೊತ್ತಿರೋದೇನೋ ಒಂದು ಐಡೆಂಟಿಫೈಯಿಂಗ್ ಕನೆಕ್ಷನ್ ಇದ್ದರೆ, ಇದು ನಮ್ಮದು, ಇದು ನೋಡ್ಬೋದಲ್ಲ ಅಂತ ನಮಗೆ ಏನೋ ಸಮ್ ಕನೆಕ್ಷನ್ ಅಂದರೆ ಬಂತು, ಏನೋ ನಮ್ಮದು ಕನ್ನಡದ್ದು ಅಂತ ಅನಿಸುತ್ತೆ. ಈ ರೀತಿ ಈ ಅಚ್ಚ ಕನ್ನಡದ ಚಿತ್ರ ಹೆಚ್ಚು ಜನರನ್ನು ಸೆಳೆಯಲಿ. ಯಾಕಂದರೆ ಕನ್ನಡದಲ್ಲಿ ಅದ್ಭುತವಾದ ಸಿನಿಮಾಗಳು ಬರ್ತಾ ಇವೆ. ಅವುಗಳಿಗೆ ವಿತರಣೆ, ಅವುಗಳಿಗೆ ಏನು ಥಿಯೇಟರ್ಗಳಲ್ಲಿ ಅವುಗಳನ್ನು ಇಟ್ಟು ಜನ ಬರೋ ತನಕ ಆ ಚಿತ್ರಗಳನ್ನು ಸಲಹುವ ಒಂದು ಅವಕಾಶ ಬೆಳೀತಾ ಇಲ್ಲ. ಅದೇ ಹಿಂದಿ ಚಿತ್ರ 4 ಜನ ಇದ್ದರೂ ಕೂಡ 2 ವಾರ ಇರುತ್ತೆ ಒಂದೊಂದ್ಸಲ ಸ್ಕ್ರೀನ್ಗಳಲ್ಲಿ. ಆದರೆ ಕನ್ನಡ ಚಿತ್ರಗಳು ಜನಕ್ಕೆ ಗೊತ್ತಾಗಿ ಅವರು ಬರೋದ್ರೊಳಗಡೆ ಅದು ಮಾಯ ಆಗಿರುತ್ತೆ. ಇದಕ್ಕೆ ಏನಾದರೂ
ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಒಳ್ಳೆಯ ಚಿತ್ರಗಳು ಯಾವುದೋ ಒಂದೆರಡು ಸ್ಕ್ರೀನಲ್ಲಾದರೂ ಒಂದು 3-4 ವಾರನಾದರೂ ಇರುವಂಥ ಏನೋ ಒಂದು ಆಗಬೇಕು. ಇಲ್ಲಿದ್ರೆ ಅದು ಒಂಥರ ಲಾಟ್ರಿ ಥರ, ಅದು ಹಿಂದೆ ಒಂದಂಕಿ ಲಾಟ್ರಿ ಅಂತ ಬರ್ತಿತ್ತು, ಆ ಥರದ ಒಂದು ಲಾಟ್ರಿ, ಒಂದೇ ದಿವಸಗಳಲ್ಲಿ ಹೋಗುವಂಥ ಲಾಟ್ರಿ, ಆ ಥರ ಆಗಬಾರ್ದು. ಸೊ ಅದಕ್ಕಾಗಿ ಏನಾದರೂ ಒಳ್ಳೆಯದನ್ನು ಆಗಲಿ, ಎಲ್ಲರೂ ಹಿರಿಯರು ಸೇರಿ ಮಾಡಬೇಕು ಅನ್ನಿಸ್ತೇನೆ. ಮತ್ತು ನಾನು ಇದಕ್ಕೂ ನನ್ನ ಅಳಿಲು ಸೇವೆ, ಇವಳದು ಕೊಳಲು ಸೇವೆ, ನಂದು ಅಳಿಲು ಸೇವೆ. ಅಳಿಲು ಸೇವೆ ಅಂತ ಒಂದೆರಡು ಹಾಡು ಬರೆದಿದ್ದೀನಿ, ಅದು ನಿಮಗೂ ಇಷ್ಟ ಆಗ್ಬೋದು ಅಂತ ನಾನು ಹೇಳಿ, ನನ್ನ ತಮ್ಮನ ಹಾಗೆ ಇರುವಂಥ, ಹಾಗೆ ಇಲ್ಲ ತಮ್ಮನೇ ಆಗಿರುವಂಥ ಯೋಗರಾಜ್ ಭಟ್ರಿಗೆ, ಅವರ ಬಳಗಕ್ಕೆ ಮತ್ತು ನಿಮ್ಮೆಲ್ಲರ ಕುಟುಂಬಕ್ಕೆ, ಚಿತ್ರರಂಗದವರ ಕುಟುಂಬದ ಪಾಡು ಭಾಳ ಪಾಪ, ಅದು ಹೇಳುವಂಥದ್ದಲ್ಲ, ಅದು ದೊಡ್ಡ ಅವ್ಯಕ್ತ. ಸೊ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾದ ಮೇಲೆ ಎಲ್ಲ ನನ್ನ ಮಿತ್ರರನ್ನು ಭೇಟಿ ಆಗ್ತಾ ಇದ್ದೀನಿ, ಅದು ತುಂಬ ದೊಡ್ಡ ಖುಷಿ ಇದೆ. ಆ್ಯಂಡ್ ಮೊದಲನೇದಾಗಿ ಮುಂಗಾರು ಮಳೆ ಬಗ್ಗೆ ಹೇಳಬೇಕು. ನಾನು ಮುಂಗಾರು ಮಳೆ ಸಿನಿಮಾ ನೋಡಿದಾಗ ಗಣೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಲಿರಿಸಿಸ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಆರ್ಟ್ ಡೈರೆಕ್ಟ್ರು, ಕೊರಿಯೋಗ್ರಾಫರು, ಕ್ಯಾಮ್ರಾಮನ್ ಎಲ್ಲರೂ ಜ್ಞಾಪಕ ಬರ್ತಾಯಿತ್ತು. ಯಾವತ್ತಿಗೂ ಆ ಸಿನಿಮಾದ ನಿರ್ಮಾಪಕರಾಗಲಿ, ನಮ್ಮ ಗಂಗಣ್ಣ ಆಗಲಿ, ಪ್ರತಾಪ್ ಅವರಾಗಲಿ ನನಗೆ ಆವಾಗ ಕಾಣಿಸ್ಲಿಲ್ಲ. ಈ ಸಿನಿಮಾ ಮಾಡಬೇಕಾದ್ರೆ ದೊಡ್ಡದಾಗಿ ಯಾಕೆ ಕಾಡ್ತಾ ಇದ್ದಾರೆ ಅಂದರೆ, ಅವರಲ್ಲಿರೋ ಒಂದು ಪಾಸಿಟಿವ್ನೆಸ್, ತುಂಬ ಒಳ್ಳೆಯ ಸಿನಿಮಾ ನಾವು ತೆರೆ ಮೇಲೆ ತರಬೇಕು, ಜನರಿಗೆ ಕೊಡಬೇಕು. ಸೊ ಆ ಕಾರಣದಿಂದ ಹುಟ್ಟಿರೋದೇ ಒಂದು ಮುಂಗಾರು ಮಳೆ. ಅದೇ ಕಾರಣದಿಂದ ಮತ್ತೆ ಹುಟ್ಟಿರೋದು ಈ ಮನದ ಕಡಲು. ಸೊ ಎರಡರಲ್ಲಿರೋ ಆ ಪಾಸಿಟಿವ್ನೆಸ್ಸು ಜನಕ್ಕೆ ತಲುಪೋದಕ್ಕೆ ತುಂಬ ದೊಡ್ಡ ಶಕ್ತಿ ಆಗುತ್ತೆ. ಸೊ ಈ ಸಿನಿಮಾದ ನಿರ್ಮಾಪಕರು ಕೃಷ್ಣಪ್ಪ ಸರ್ ಮತ್ತು ನಮ್ಮ ಗಂಗಣ್ಣ ಅವರು ಮತ್ತು ಪ್ರತಾಪ್ ಅವರು ದೊಡ್ಡ ಶಕ್ತಿ ಈ ಸಿನಿಮಾ ಮುಂದೆ ಬರೋದಕ್ಕೆ, ತೆರೆ ಮೇಲೆ ಎದ್ದು ಕಾಣೋದಕ್ಕೆ. ಆ್ಯಂಡ್ ಈ ಕಾಂಬಿನೇಷನ್ ಅಂತ ಏನಿದೆ ಕೃಷ್ಣಪ್ಪ ಸರ್ದು ಮತ್ತು ಯೋಗರಾಜ್ ಸರ್ದು, ತುಂಬ ದೊಡ್ಡದಾಗಿ ಈ ಚಿತ್ರಕ್ಕೆಲ್ಲ ಇನ್ನೂ ತುಂಬ ಚಿತ್ರಗಳು ಅವರ ಕಾಂಬಿನೇಷನಲ್ಲಿ ಬೆಳೀಲಿ. ಯಾಕಂದರೆ ನಂಬಿಕೆ ಅನ್ನೋದೇ ಸಿನಿಮಾ. ಇಬ್ಬರು ನಂಬಿಕೊಂಡು ಒಬ್ಬರ ಮೇಲೆ ಒಬ್ಬರು ಮಾಡ್ತಾ ಇರೋಂಥ ಈ ದೊಡ್ಡ ಸಾಹಸಕ್ಕೆ, ಯಾಕಂದರೆ ಹೊಸಬರನ್ನ ಇಟ್ಕೊಂಡು ಇಷ್ಟು ದೊಡ್ಡ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇರೋದು, ಇಷ್ಟು ದಿನಗಳು ಮಟ್ಟ ಮಾಡ್ತಾ ಇರೋದು, ಇಷ್ಟು ವೆರೈಟಿ ಆಫ್ ಲೊಕೇಶನ್ಸಲ್ಲಿ ಮಾಡ್ತಾ ಇರೋದು ಈಗಿನ ಪರಿಸ್ಥಿತಿಗಳು ತುಂಬ ಕಡಿಮೆ ಆಗಿಬಿಟ್ಟಿದೆ ಕನ್ನಡದಲ್ಲಿ. ಸೊ ಈ ಚಿತ್ರ ಒಂದು ಹೊಸ ಮೈಲಿಗಲ್ಲಾಗುತ್ತೆ ಅನ್ನೋದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಆ್ಯಂಡ್ ಯೋಗರಾಜ್ ಸರ್ ಅಂತ ಅಂದಾಗ ಅದು ಯಾವಾಗಲೂ ಮ್ಯೂಸಿಕಲ್ ಆಗೇ ಇರುತ್ತೆ. ಈ ಸಿನಿಮಾ ಕೂಡ ತುಂಬ ದೊಡ್ಡ ಸಂಗೀತದ ಜೊತೆಗೆ ಸಿನಿಮಾ ನೋಡುವಂಥ ಒಂದು ಎಕ್ಸ್ಪೀರಿಯೆನ್ಸು ಕನ್ನಡಿಗರಿಗೆ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಆ ಭರವಸೆ ಜನರಿಗೆ ತಲುಪಿಸೋ ಒಂದು ದೊಡ್ಡ ಕೆಲಸ ಆಗ್ತಾಯಿದೆ. ಸೊ ದೊಡ್ಡ ಶಕ್ತಿಯಾಗಿ ಈ ಸಿನಿಮಾಗೆ ತೆರೆ ಹಿಂದೆ ಕೆಲಸ ಮಾಡ್ತಾ ಇರೋ ಯೋಗರಾಜ್ ಸರ್ಗೆ ಅಭಿನಂದನೆಗಳು. ತುಂಬ ದೊಡ್ಡದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ನಮ್ಮಿಬ್ಬರಿಗೂ, ನನಗಾಗಲಿ ಯೋಗರಾಜ್ ಸರ್ಗಾಗಲಿ, ಯಾವಾಗಲೂ ಈ ಬುಕ್ಕಿಂದ ಎರರ್ಸ್ ಇರುತ್ತೆ, ಕಡೆ 4 ಪೇಜು, ಏನೇ ಡೌಟ್ ಇದ್ದರೂ ಯಾರನ್ನ ಕೇಳೋದು ಅಂತ. ಸೊ ಅದು ಆ ಡೌಟನ್ನ ಕ್ಲಿಯರ್ ಮಾಡುವಂಥ ಒಂದು ಶಕ್ತಿ ಜಯಂತ್ ಅಣ್ಣಂದು. ಸೊ ಅವರ ಕೊಡುಗೆ. ಅವರು 2 ಹಾಡು ಬರಿಬೋದು, ಮಿಕ್ಕಿದ ಎಲ್ಲ ಹಾಡಿಗೂ ಅವರ ನೆರಳು ಹಂಗೆ ಇರುತ್ತೆ ನಮ್ಮ ಮೇಲೆ. ಸೊ ಆ ನೆರಳು ಈ ಸಿನಿಮಾಗಂತಲ್ಲ, ಗಾಳಿಪಟದಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದೆ. ಸೊ ಈ ಸಿನಿಮಾ ಈ ಹೊಸ ಪ್ರತಿಭೆಗಳು ಏನು ಕನ್ನಡಕ್ಕೆ ಬರ್ತಾ ಇದೆ, ಅವರ ದೊಡ್ಡ ಹೆಜ್ಜೆ ಆಗಲಿ ಅವ್ರು ಇಡ್ತಾ ಇರೋದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್. ನನಗೆ ಯಾವಾಗಲೂ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ತುಂಬ ದೊಡ್ಡ ಖುಷಿ. ಕೆಲಸ ಅಂತ ಅನಿಸೋಲ್ಲ ಅದು ಯಾವತ್ತಿಗೂ. ಸೊ ಅದು ಸಿನಿಮಾ ಮುಗಿದಾಗಲೂ ಸಿನಿಮಾ ಮುಗಿದಿದೆ ಅಂತಲೂ ಅನಿಸೋದಿಲ್ಲ. ಯಾಕಂದರೆ ಸಿನಿಮಾಗೆ 5 ಹಾಡು 6 ಹಾಡು ಬೇಕಾಗಿರುತ್ತೆ. ನಾವೊಂದು 15-20 ಹಾಡು ಮಾಡ್ಕೊಂಡಿರ್ತೀವಿ. ಅದು ಯಾಕೆ ಬಳಸಿಲ್ಲ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಆದರೂ ಹಂಗೆ ಇರುತ್ತೆ. ಅದು ಮತ್ತೆ ಮಾಡಿದಾಗ ಮತ್ತೆ ಹೊಸ ಹಾಡೇ ಹುಟ್ಟುತ್ತೆ ಹೊರತು ನಾವು ಯಾವುದು ಹಳೆ ಹಾಡು ಅನ್ನೋದನ್ನು ಅದು ತಗೊಂಡಿರೋದು ಇಲ್ಲ ನಾವು.
ಸೊ ಈ ರೀತಿ ಇಷ್ಟು ಸ್ಟ್ರೈನ್ ಇಲ್ಲದೆ ಕೆಲಸ ಮಾಡೋದು ಅನ್ನೋದು ತುಂಬ ದೊಡ್ಡ ವಿಷಯ. ಅದಕ್ಕೆ ಏಕೈಕ ಕಾರಣ ಯೋಗರಾಜ್ ಸರ್. ಸೊ ತುಂಬ ಖುಷಿ ಇದೆ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಕನ್ನಡಿಗರು ಮೆಚ್ಕೋತಾರೆ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು ಸರ್. ಅದನ್ನು ಹಾಡಬೇಕಾದ್ರೆ ನಾನು ನಾಲ್ಗೆ ಕಚ್ಕೊಂಡಿಲ್ಲ. ಯಾವಾಗ ನಾಲ್ಗೆ ಹೋಗ್ಬಿಡುತ್ತೋ ಅನ್ನೋ ಭಯ ಇದೆ. ಅದು ಏನು ಲಿರಿಕ್ಸ್ ಸರ್, ಓದೋಕ್ಕೆ ಕಷ್ಟ ಸರ್, ಹಾಡೋದು ಹೆಂಗೆ ಸರ್? ಅದನ್ನು ಓದೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೇನೆ ಹಾಡೋಕ್ಕೆ ಮುಂಚೆ. ಅದು ಓದೋಕ್ಕೆ, ಇವಾಗ ಹಾಡೋಕ್ಕೆ ಟಂಗ್ ಟ್ವಿಸ್ಟಿಂಗ್ ಅಂತ ಕೇಳಿದ್ದೀವಲ್ಲ, ಅದು ಓದೋದು ಕೂಡ ಟಂಗ್ ಟ್ವಿಸ್ಟಿಂಗ್. ಅದು ನಮ್ಮ ಎದುರುಗಡೆನೇ ಇರುತ್ತೆ, ಬರೀ ನಾವು ತಪ್ಪೇ ಹೇಳ್ತಾ ಇರ್ತೀವಿ. ಅದು ಟಂಗ್ ಸರ್, ಟಂಗ್ ರೀಡಿಂಗ್ ಸಿಂಗಿಂಗ್, ಸಿಂಗಿಂಗ್ ಬೇಕಾಗಿತ್ತು. ಒಂದು ಲೈನ ಬೇಡ ಸರ್, ಯಾವುದಿಲ್ಲ ಸರ್, ಯಾವುದಿಲ್ಲ ಸರ್. ಅದನ್ನು ಆಡೋದು ಆಗುತ್ತೆ ಸುಮ್ಮನೆ ಸರ್. ಥ್ಯಾಂಕ್ ಯು. ಕೋಪ ಮಾಡ್ಕೊಳಕ್ಕೆ ಬರ್ತದೆ. ಈಗ ಆರ್ಟ್ ಡೈರೆಕ್ಟರ್ ಬೇರೆ ನಮ್ಮ ನಿರ್ದೇಶಕರು ಮಹಾಲಿಂಗ ಅಂತ ಬೇರೆ ಒಂದು ಹೆಸರು ಕೊಟ್ಟವ್ರೆ. ಅದು ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ನಮ್ಮ ಆತ್ಮೀಯ ಸ್ನೇಹಿತ ಶಿವು ಅದ್ಭುತವಾದ ಒಂದು ಕಲೆಗಾರ. ಅದ್ಭುತವಾಗಿ ನಮ್ಮ ಸಿನಿಮಾನೂ ತುಂಬ ಸೆಟ್ಗಳಾಗಲಿ, ಒಂದು ಸಾಂಗಿಗೆ ಸೆಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ, ಒಂದು ಸ್ನೇಹ ಅಂದರೆ ನಾನು, ನಮ್ಮ ಶಿವು, ನಮ್ಮ ಗಂಗಾಧರ್ ನಮಗೆ ಭಾರಿ ಬೆಲೆ ಕೊಡುವಂಥ ಕಲಾ ನಿರ್ದೇಶಕರು. ಅವರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಬಗ್ಗೆ ಗೊತ್ತಿದೆ ಅಂದ್ಕೋತೀನಿ. ನಾನು 2006ರಿಂದ ನಮ್ಮ ಅಣ್ಣವ್ರ ಜೊತೆ ಸೇರಿ ಮುಂಗಾರು ಮಳೆ, ಮೊಗ್ಗಿನ ಮನಸ್ಸು, ಮುಂಗಾರು ಮಳೆ 2, ಈಗ ಮನದ ಕಡಲು ಎಲ್ಲ ಮಾಮಾಯಿಂದನೇ ಶುರುವಾಗಿರೋದು. ಈಗಲೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಯೋಗರಾಜ್ ಭಟ್ರ ಜೊತೆ ಒಂದು ಸರಿ ನಾನು 2006ರಿಂದ ನಾನು ನೋಡ್ಬೇಕಾದ್ರೆ ಇವತ್ತು 18 ವರ್ಷದಿಂದ ನಂತರ ಅವರು ಯೋಗರಾಜ್ ಭಟ್ರ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ನಮ್ಗೆ ತುಂಬ ಕೋಟ್ಲೆ ಕೊಟ್ಟಿದ್ದಾರೆ. ಅಂದರೆ ನಾನು ಹೀರೋಯಿನ್ಗಳನ್ನ ಹುಡ್ಕೋದು ತುಂಬ ಕಷ್ಟ ಕೊಟ್ಟರು. ಯಾಕೆಂದರೆ 100 ಜನ ಹುಡುಗಿಯರನ್ನ ಕರೆಸಿದ್ದಾರೆ. ನಮ್ಮದು ಚಿಕ್ಕದು ಆಫೀಸು, 100 ಜನ ಹುಡುಗಿಯರು ಕ್ಯೂ ನಿಲ್ತಾಯಿದ್ರು. ಅದರಲ್ಲಿ ಇವರಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಹಾಗೆ ಲೊಕೇಶನ್ಗಳ ಬಗ್ಗೆನೂ ಅಷ್ಟೇ, ಅವ್ರು ಯಾವ್ದು ಹೇಳ್ತಾರೋ ಅದನ್ನು ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ. ಹಾಗೆ ನಮ್ಮ ಟೆಕ್ನಿಷಿಯನ್ಗಳ ಬಗ್ಗೆ ಒಂದೇ ಒಂದು ಮಾತಾಡಬೇಕು ನಾನು. ನಮ್ಮ ಕ್ಯಾಮ್ರಾಮನ್ ಟೀಮು, ನಮ್ಮ ಡೈರೆಕ್ಟರ್ ಟೀಮು, ನಮ್ಮ ಪ್ರೊಡಕ್ಷನ್ ಟೀಮು, ಆರ್ಟ್ ಡಿಪಾರ್ಟ್ಮೆಂಟ್ ಟೀಮು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಕಾಸ್ಟ್ಯೂಮರ್ಗೆ ತುಂಬ ಕಾಟ ಕೊಟ್ಟಿದ್ದಾರೆ. ಅದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಹೇಳ್ತಾರೆ. ಈಗ ಶಿವು ಒಂದು ಮಾತಾಡ್ಬೇಕು. ಆ್ಯಕ್ಚುಲಿ ಮಾತಾಡೋಕ್ಕೆ ಬರಲ್ಲ, ಸಾರಿ. ಬೆಸ್ಟ್ ಟೀಮ್, ಖುಷಿಯಾಗಿ ವರ್ಕ್ ಮಾಡ್ತಾಯಿದ್ವಿ, ಚೆನ್ನಾಗಿ ಬರ್ತಾಯಿದ್ವಿ. ಥ್ಯಾಂಕ್ ಯು. ಅವರು ಒಂದಿನ ಭಟ್ರು ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡಿ, ಈಗಲೂ ಹೀರೋ ಅಂತ ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ದೀರ ಅಥವಾ ಪಾತ್ರಗಳೇನಾದರೂ ಮಾಡ್ತೀರ ಅಂತ ಕೇಳಿದ್ರು. ನಾನು ಅನ್ಕೊಂಡೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಆಗ್ಬಿಟ್ಟಿದ್ದೀನಿ, ಏನು ಅಪ್ಪ ಆಗೋದ್ರಲ್ಲಿ ದೊಡ್ಡ ವಿಷಯ ಏನಿಲ್ಲ. ಯಾಕಂದರೆ ನನ್ನ ಮಗನೂ ಅವನ ವಯಸ್ಸಿನಷ್ಟೇ ಇದ್ದಾನೆ. ಸೊ ಭಾಳಷ್ಟು ವರ್ಷದಿಂದ ಭಟ್ರ ಸಿನಿಮಾಗಳನ್ನೆಲ್ಲ ನೋಡ್ತಾ ಬಂದಿದ್ದೀನಿ. ಆವಾಗ ನನಗೆ ಅನಿಸೋದು ಇವ್ರ ಜೊತೆ ಕೆಲಸ ಮಾಡಬೇಕು. ನನಗೊಂದು ಬುದ್ಧಿ ಇದೆ, ಕೇಳೋ ಬುದ್ಧಿ ಇಲ್ಲ, ಅವಕಾಶ ಕೊಡಿ ಅಂತ. ಅದು ಏನೋ ಒಂದು ಕನೆಕ್ಟ್ ಆಯಿತು. ನನ್ನ ಹತ್ರ ಸಚಿನ್ ಅವರು ಬೇರೆ ಒಬ್ಬ ಕಲಾವಿದನ ನಂಬರ್ ನನ್ನ ಹತ್ರನೇ ಕೇಳಿದ್ರು. ನಾನು ಆ ನಂಬರ್ ಕೊಟ್ಟಿದ್ದೆ. ಬಟ್ ಅದು ಕೊನೆಗೆ ಆ ಪಾತ್ರ ನಾನೇ ಮಾಡಬೇಕಾಯ್ತು ಬಂತು. ಈ ಸಿನಿಮಾದಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಒಂದು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಮತ್ತು ನನ್ನ ಅಪ್ಪನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಫೀಸಿಗೆ ಹೋದಾಗ ಆಫೀಸಲ್ಲಿ ಸುಮಾರು 1 ತಿಂಗಳಿಂದ ಅಲ್ಲಿ ಆಡಿಷನ್ಸು, ಆಮೇಲೆ ಇವರಿಗೆಲ್ಲ ಡಯಲಾಗ್ ಕೊಟ್ಟು ಒಂಥರ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ಯೋಚನೆ ಮಾಡಿದೆ, ಏನಂದರೆ ಒಂದು ಸಿನಿಮಾ ತಯಾರಿಕೆ ಮಾಡುವಾಗ ಥ್ರೂಔಟ್ 1 ಮಂತಿಂದ ಅವರು ಡೈಲಾಗ್, ಆ ಸೀನ್ಗಳನ್ನೆಲ್ಲ ಓದೋದು, ಆ ಡೈಲಾಗ್ನ ಹೆಂಗೆ ಹೇಳ್ಕೊಡೋದು ಅಂತೆಲ್ಲ ಯೋಗರಾಜ್ ಭಟ್ರು ಖುದ್ದಾಗಿ ಅಲ್ಲಿ ಕೂತು ಮಾಡ್ತಿದ್ರು. ನನ್ನ ಪಾತ್ರದ ಬಗ್ಗೆ ಹೇಳಿದ್ರು, ದತ್ತಣ್ಣ ಅವತ್ತು ಬಂದಿದ್ದರು. ನಂತರದಲ್ಲಿ ನನಗೆ ಗೊತ್ತಾಯಿತು, ಇದು ಏನೋ ಒಂದು ವಿಶೇಷವಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅನಿಸೋದು. ಇಲ್ಲಿ ಬೇಸಿಕಲಿ ಯಾವುದೇ ಸಿನಿಮಾದಲ್ಲಿ ಈ ಥರದ ಒಂದು ತಯಾರಿಕೆ ಇರುವುದಿಲ್ಲ. ಅಲ್ಲಿ ಹೋದಾಗ ಮತ್ತೆ ನನ್ನ ಹಳೆಯ ಇಬ್ಬರು ಸ್ನೇಹಿತರು ಗಂಗಣ್ಣ ಮತ್ತು ಪ್ರತಾಪ್ ಅವರು
ಎಷ್ಟೋ ವರ್ಷ ಆಯಿತು ನಾವು ಮೀಟ್ ಮಾಡಿದೆ, ಸುಮಾರು 26 ವರ್ಷ ಆಗಿರಬೇಕು ಭೇಟಿಯಾಗದೆ. ಅದು ಒಂಥರ ಬಾಂಧವ್ಯ ಆಯಿತು. ಆಮೇಲೆ ಇಡೀ ಟೀಮ್ ಏನಂದರೆ ನನ್ನನ್ನು ಮಹಾರಾಷ್ಟ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿಲ್ಲ, ಅದೊಂದು ಇದೆ. ಆಮೇಲೆ ಇಲ್ಲಾಂದರೆ ಅದ್ರದ್ದು ಒಂದು ಅರ್ಧ ಗಂಟೆ ನಾನು ಒಂದು ಕತೆ ಹೇಳ್ಬಿಡ್ತಿದ್ದೆ, ಏನೋ ನಿಮ್ಮ ಕತೆ ಕೇಳೋ ಯೋಗ ಇಲ್ಲ. ಒಂದು ಸಕ್ಸಸ್ ಆದ ನಂತರದಲ್ಲಿ ಸಹಜವಾಗಿ ಒಬ್ಬ ನಿರ್ದೇಶಕ ಮತ್ತು ಒಬ್ಬ ನಿರ್ಮಾಪಕ ಒಟ್ಟಿಗೆ ಸೇರಿ ಮತ್ತೊಂದು ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದು ಭಾಳ ಕಡಿಮೆ ಇದೆ. ಅಂಥದ್ರಲ್ಲಿ ಈ ಸಕ್ಸಸ್ ಜೊತೆಯಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಿರೋದೇ ದೊಡ್ಡ ವಿಚಾರ. ಅದು ಕನ್ನಡದಲ್ಲಿ, ಕನ್ನಡಿಗರಿಗಾಗಿ, ಕನ್ನಡದಿಂದಲೇ ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ, ಯಾರೋ ಒಬ್ಬರನ್ನ ಕಮರ್ಷಿಯಲ್ ವ್ಯಾಲ್ಯೂಸ್ ಇರುವವ್ರನ್ನ ಇಟ್ಕೊಂಡು ಮಾಡದೆ ಒಂದು 3 ಒಳ್ಳೊಳ್ಳೆ ಕಲಾವಿದರನ್ನ ಆಯ್ಕೆ ಮಾಡಿದ್ದಾರೆ. ನಾನು ಯಾವತ್ತೂ ಅಂದ್ಕೊಳ್ತಿದ್ದೆ, ನಾನು ಹೇಳಿದ್ದೀನಿ ಸುಮಕ್ಕಿಗೆ, ನೀವೆಲ್ಲ ಲಕ್ಕಿ ಕಂಡ್ರು, ನಿಮಗೆಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಕತೆ, ಒಳ್ಳೆ ನಿರ್ಮಾಪಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ತಂತ್ರಜ್ಞರು, ಇಷ್ಟು ಒಂದು ಎಲ್ಲ ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಖಂಡಿತವಾಗ್ಲೂ ಅದನ್ನು ಅವರು ಚೆನ್ನಾಗಿಯೇ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ ಕೂಡ. ಒಂದು ಅದ್ಭುತವಾದ ಸಿನಿಮಾ ಆಗೋದ್ರಲ್ಲಿ ಯಾವ ರೀತಿಯ ಇದಿಲ್ಲ, ಯಾಕಂದರೆ ಮನದ ಕಡಲು ಅಷ್ಟು ಚೆನ್ನಾಗಿದೆ. ಸಂತೋಷ್ ರೈ ಪಾತಾಜಿ ಅವರ ಅದ್ಭುತವಾದ ಛಾಯಾಗ್ರಹಣ ಇದೆ, ಹರಿಕೃಷ್ಣ ಅವರ ಸಂಗೀತ ಇದೆ, ಆ್ಯಂಡ್ ಒಳ್ಳೆ ಒಂದು ಟೀಮು ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ದೀವಿ ಅಂತ ಖುಷಿ ಇದೆ. ಬರ್ತಾ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಒಳ್ಳೆ ಸಿನಿಮಾದಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲ ಒಂದು ಭಾಗಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇದಕ್ಕೆಲ್ಲರೂ ಕಾರಣಕರ್ತರಾದಂಥ ನಿರ್ಮಾಪಕರ ಬಗ್ಗೆ ಹೇಳಬೇಕು ಅಂದರೆ, ಅವ್ರು ಎಷ್ಟು ಸಿಂಪಲ್ ಅಂದರೆ, ಸಿನಿಮಾ ಭರ್ಜರಿ ಆಗಿದೆ, ಬಟ್ ಅವ್ರು ಮಾತ್ರ ಸಿಂಪಲ್ ಆಗಿರ್ತಾರೆ. ಸೊ ಇಂಥ ಸಿನಿಮಾಗಳಿಗೆ ನೀವೆಲ್ಲರೂ ಪ್ರಚಾರದ ಮುಖಾಂತರ ಇದಕ್ಕೆ ಒಳ್ಳೆ ಒಂದು ಬೂಸ್ಟಪ್ ಕೊಡಿ. ಯಾಕಂತ ಹೇಳಿದರೆ ನಮಗೆ ಒಳ್ಳೆ ಕಲಾವಿದರುಗಳು ಬೇಕಾಗಿದೆ. ಅಂಥದ್ರಲ್ಲಿ ಒಬ್ಬ ಒಳ್ಳೆ ನಾಯಕನನ್ನು, 2 ನಾಯಕಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಳ್ಳೆ ರೀತಿಯ ಪ್ರಚಾರ ಕೊಡಿ ಅಂತ ಕೇಳ್ಕೊಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನೀವ್ಯಾರಾದ್ರೂ ಮಾತಾಡ್ತೀರಾ? ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲ ಇಡೀ ಟೀಮ್ ವರ್ಕ್, ಮ್ಯಾನೇಜರ್ ಅವರು, ಎಲ್ಲರೂ ಪ್ರೊಡಕ್ಷನ್ ಟೀಮ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿರ್ದೇಶಕರಿಗೆ ಮೊದಲ ಬಾರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಥ್ಯಾಂಕ್ ಯು ಸರ್. ಮೈಕ್. ಈಗ ನಾನು ಜಾಸ್ತಿ ಮಾತಾಡ್ಬಿಟ್ರೆ ನನ್ನ ಐಡೆಂಟಿಟಿ ಹೋಗೋ ಸಾಧ್ಯತೆ ಇದೆ. ಯಾಕಂದರೆ ರಘು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾನು ಮಾತಾಡಲ್ಲ ಅಂತ. ಈಗಾಗಲೇ ನೀವು ಒಂದಷ್ಟು ಗ್ಲಿಮ್ಸಸ್ ನೋಡಿದ್ದೀವಿ. ಇದು ಅದೇ ಗ್ಲಿಮ್ಸಸ್ ಅಂದರೆ ತುಂಬ ಚಿಕ್ಕ ಗ್ಲಿಮ್ಸಸ್ ನೀವು ನೋಡಿರೋದು. ಅದರಲ್ಲೂ ಸಾಕಷ್ಟು ಜನ ಇದಕ್ಕೆ ಕೇಳೋದು ಯಾವ ಲೊಕೇಶನ್ ಅಂತ. ಸರ್ ಆ್ಯಕ್ಚುಲಿ ಆ ಲೊಕೇಶನ್ ನಾವು ನೋಡಿದ್ದೆ ಶೂಟಿಂಗ್ ದಿವಸ. ಯಾಕಂದರೆ ನಾವು ಅದಕ್ಕಿಂತ ಮುಂಚೆ ಆ ಮುರುಡ್ ಗಂಜಿರ 3 ಸಲ ಹೋಗಿದ್ವಿ. ನಾನು, ಸರ್, ಗಂಗಣ್ಣ, ಪ್ರತಾಪ್ ಅವರು. ಫಸ್ಟ್ ಟೈಮ್ ನೋಡಿದಾಗ ಏನಾಯಿತು, ಬರೀ ಅದು ಸುತ್ತ ರೌಂಡ್ ಹೊಡ್ಕೊಂಡು ಬಂದ್ವಿ ಆ ಕೋಟೆಗೆ. ಅದು ಆಲ್ಮೋಸ್ಟ್ 1 ಅವರ್ ಟ್ರಿಪ್. ಅಲ್ಲಿದ್ದರೆ ನಮ್ಮದು ಪ್ಲ್ಯಾನ್ ಅಂದರೆ, ಇದು ಈ ಗೋಡೆಯಿಂದ 50 ಅಡಿ ಹೈಟ್ ಇರೋ ಒಳಗಡೆ ಎಷ್ಟು ಹೈಟ್ ಇರ್ಬೋದು, ಒಳಗಡೆ ಏನಿರ್ಬೋದು, ಈ ಥರದ ಇಮ್ಯಾಜಿನೇಷನ್ ಮಾಡಿಕೊಂಡೇ ನಾವು 3 ಟ್ರಿಪ್ ಮಾಡಿದ್ದೀವಿ. ಸೆಕೆಂಡ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ಮಳೆ, ಡ್ರೋನ್ ತಗೊಂಡು ಹೋದ್ವಿ, ಡ್ರೋನ್ ಮೂಲಕ ನೋಡೋಣ ಅಂತ, ಅದು ನೋಡೋಕ್ಕಾಗಿಲ್ಲ. ಬಟ್ 3rd ಟೈಮು ನಾವು ಡ್ರೋನ್ ಹಾರಿಸ್ಬಿಟ್ಟು ಲೊಕೇಶನ್ ಮಾರ್ಕ್ ಮಾಡಿಕೊಂಡು ಏನೇನು ಸಿನೆರಿಯಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋ ಲೊಕೇಶನ್ ಅಂತ. ಬಟ್ ಈ ಲೊಕೇಶನ್ ಒಂದಷ್ಟೇ ನೀವು ನೋಡಿದ್ದೀರ. ಈ ಥರದ್ದು ಸಾಕಷ್ಟು ಲೊಕೇಶನ್ಸ್ ಈ ಫಿಲ್ಮಲ್ಲಿದೆ. ಫಸ್ಟ್ ಟೈಮು ಭಟ್ರು ಇದು ರೀಡಿಂಗ್ ಕೊಟ್ಟಾಗ ನಾನೇ ಹೇಳಿದೆ, ಸರ್ ನಾವು ಇಲ್ಲಿ ತನಕ 4 ಸಿನಿಮಾ ಒಟ್ಟಿಗೆ ಮಾಡಿದ್ದೀವಿ, ಬಟ್ ನನ್ನ ಪ್ರಕಾರ ಇದು ಟಫೆಸ್ಟ್ ಶೂಟ್ ಅನಿಸುತ್ತೆ. ಯಾಕಂದರೆ ದಿನ ಹೊಸ ಲೊಕೇಶನು, ದಿನ ಹೊಸ ಎಕ್ವಿಪ್ಮೆಂಟ್ಸು, ದಿನ ಹೊಸ ಜಾಗಗಳು, ಆದರೆ ಯಾವುದೂ ನಾವು ಅಂದ್ಕೊಂಡಷ್ಟು ಸುಸೂತ್ರವಾಗಿರಲಿಲ್ಲ. ಬಹುಶಃ ಇವತ್ತಿದೆ ತುಂಬ ಈಸಿಯೆಸ್ಟ್ ಲೊಕೇಶನ್ ಅಂದರೆ ಎಂಟೈರ್ ಶೂಟದ್ದು ಇವತ್ತಷ್ಟೇ. ಆ ಗಾಳಿಗೂಟ ಈಗ ರಘು ಸರ್ ಹೇಳಿದಂಗೆ, ಸರ್ ನಿಂತಿರೋ ಜೀಪೇ ಮುಂದೆ ಹೋಗ್ತಿತ್ತು. ಎಷ್ಟೋ ಜನ ನಿಂತಿರಲಿಲ್ಲ, ಒಂದು 50 ಅಡಿ ದೂರದಲ್ಲಿ ಹೋಗುವವರು. ಇಂಥ ಜಾಗದಲ್ಲಿ ನಾವು ಅದು ಕೊನೆಗೆ ಏನು ಅನಿಸುತ್ತೆ, ಈ ಥರ ಜಾಗಕ್ಕೆ ಬಂದಾಗ ತುಂಬ ಶೂಟಿಂಗ್ಗೆ ಬೋರ್ ಅನಿಸ್ಬಿಡೋದು. ಏನು ಚಾಲೆಂಜಿಂಗ್ ಇಲ್ವಲ್ಲಪ್ಪ, ನಿಂತಲ್ಲಿ ಇರ್ತೀವಲ್ಲ, ಎಲ್ಲೂ ಮೂವ್ ಆಗ್ತಿಲ್ವಲ್ಲ ಅಂತ. ಹಾಗಾಗಿ ಅಂದರೆ ಈ ಒಟ್ಟು ಶೂಟಿಂಗ್ ಅಂದರೆ ಈಗ ಆಲ್ಮೋಸ್ಟ್ ಒಂದು 40 ದಿವಸ ದಿನ ಒಂದು ಹೊಸ ಚಾಲೆಂಜಿಂಗ್ ಇಟ್ಕೊಂಡು ಮಾಡಿರೋ ಶೂಟಿಂಗ್. ಬಹುಶಃ ನೀವು ನೋಡಿದಾಗ ಒಂದಷ್ಟು ವಿಜುವಲ್ಸ್ ನಿಮಗೆ ಅನಿಸುತ್ತೆ. ಮತ್ತು ಇನ್ನೊಂದು, ಪ್ರತಿದಿನ ನಾವು ಬೆಳಿಗ್ಗೆ ಬಂದಾಗ ನಾನು ಸರ್ ಮಾತಾಡೋದು, ಸರ್ ನಾವು ಯಾವ ಥರ ವೆದರ್ ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರ್ತೀವಲ್ವ, ಅದೇ ವೆದರ್ ಎಷ್ಟು ದಿನ ನಾವು ಅಂದ್ಕೊಂಡಂಗೆ ಸಿಕ್ಕಿದೆ. ಮಳೆ ಬೇಕಂದಾಗ ಮಳೆ ಬಂದಿದೆ, ಬಿಸಿಲು ಬೇಕಂದಾಗ ಬಿಸಿಲು ಬಂದಿದೆ, ಮೋಡ ಬೇಕು ಅಂದಾಗ ಮೋಡ ಬಂದಿದೆ. ಬಹುಶಃ ಈ ಥರದ ಅಂದರೆ ನನ್ನ ಒಂದು 20 ವರ್ಷದ ಜರ್ನಿಲಿ ಇಷ್ಟು ಒಳ್ಳೆ ಅಂದರೆ ಕ್ಯಾಮ್ರಾಮನ್ ಪ್ರತಿದಿನ ಎದ್ದಾಗ ಏನು ಯೋಚನೆ ಮಾಡಿದ್ರೆ ವೆದರ್ ಹೇಗಿರುತ್ತೆ ಅಂತ. ಬಟ್ ಮಧ್ಯಾಹ್ನ ಕೂಡ ಒಂದು ಒಳ್ಳೆ ಮೋಡ ಬಂದುಬಿಟ್ಟು ಶೂಟಿಂಗ್ ಮಾಡಿ ಅಂತ ವೆದರ್ ಸಪೋರ್ಟ್ ಮಾಡಿದೆ. ಅದಕ್ಕೆ ಅಂದರೆ ಈ ಒಟ್ಟು ಸಿನಿಮಾ ನೋಡಿದಾಗ ನಿಮಗೆ ಒಂಥರ ಆಹ್ಲಾದಕರ ಅನಿಸುತ್ತೆ. ಇದಕ್ಕೆ ಅಂದರೆ ಯೂಶ್ವಲಿ ಅಂದರೆ ತುಂಬ ದಿವಸ ನಾವು ಔಟ್ಡೋರ್ ಶೂಟ್ ಮಾಡಿರೋದು.
ಔಟ್ಡೋರ್ ಶೂಟಿಂಗ್ ಅಂದಾಗ ಪ್ರೊಡಕ್ಷನ್ಗೆ ಫಸ್ಟ್ ಬರೋದು ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟಿಂದ ಏನೇನು ಎಕ್ವಿಪ್ಮೆಂಟ್ ಲಿಸ್ಟ್ ಬರುತ್ತೆ, ಏನೇನು ಲೈಟ್ಸ್ ಬರುತ್ತೆ ಅಂತ. ಸರ್ ಇಷ್ಟು ದಿನ ಅಂದರೆ ಈ 40 ದಿನದಲ್ಲಿ ಒಂದು ದಿನ ಕೃಷ್ಣಪ್ಪ ಸರ್ ಆಗಿರ್ಬೋದು, ಗಂಗಣ್ಣ ಇರ್ಬೋದು, ಪ್ರತಾಪ್ ಸರ್ ಇರ್ಬೋದು, ಯಾವತ್ತೂ ಕ್ವಶನ್ ಮಾಡಿಲ್ಲ ಸರ್. ಇದು ನನಗೆ ಒಂಥರ ಶಾಕ್ ಅನ್ಸುತ್ತೆ. ಯಾಕಂದರೆ ನೀವು ಎಂಥ ದೊಡ್ಡ ಸಿನಿಮಾ ಮಾಡಿ ಕ್ಯಾಮ್ರಾಮನ್ ಎಕ್ವಿಪ್ಮೆಂಟ್ ಲಿಸ್ಟ್ ಬಂತಂತ ಕೇಳ್ತಾರೆ, ಅದರಲ್ಲಿ ಏನಾದರೂ ಕಮ್ಮಿ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಆ ರೀತಿಯ ಒಂದು ಕ್ವಶನ್ ಕೂಡ ಎಷ್ಟು ದಿವಸ ಇವರು ಮಾಡಿಲ್ಲ. ಅದಕ್ಕೆ ತುಂಬ ದೊಡ್ಡ ಧನ್ಯವಾದ ಸರ್. ಯಾಕಂದರೆ ಈ ರೀತಿಯ ಒಂದು ಖುಷಿ ಅಂದರೆ ಟೆಕ್ನಿಷಿಯನ್ಸ್ಗೆ ಎಲ್ಲ ಸಿನಿಮಾಗಳು ಸಿಗಲ್ಲ, ಬಟ್ ಇಲ್ಲಿ ಯಾವಾಗ ಒಂದು ದಿನವೂ ಕೇಳಿಲ್ಲ ಸರ್ ಇವಾಗ. ಅದು ಬಿಟ್ಟರೆ ಒಟ್ಟು ತಾನು ಯಾಕಂದರೆ ಈ ರೀತಿಯ ಒಂದು ಫಿಲ್ಮ್ ಮಾಡೋದಕ್ಕೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು, ಎಂಟೈರ್ ಟೀಮ್ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಈ ಥರದೊಂದು ಔಟ್ಪುಟ್ ಬರುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣುತ್ತೆ. ಹಾಗೆ ಹೊಸ ಮುಖಗಳು ಸಾಕಷ್ಟು ಸಲ ನಮಗೆ ಅನಿಸುತ್ತೆ ಈ ಹೊಸಬ್ರ ಜೊತೆ ಕೆಲಸ ಮಾಡುವಾಗ ಒಂದು ಖುಷಿ ಇರುತ್ತೆ. ಯಾಕಂದರೆ ನಮಗೆ ಏಜ್ ಆಗಿದೆ, ಬಟ್ ಹೊಸ ಮುಖಗಳು ನೋಡಿದಾಗ ನಾವು ಅವ್ರ ಏಜಿಗೆ ಹೋಗ್ಬೋದು ಅಂತ ಹೇಳೋ ಒಂದು ಚಿಕ್ಕ ಆಸೆ. ಅದಕ್ಕೆ ಸುಮುಖ ಇರ್ಬೋದು, ರಾಶಿಕಾ ಇರ್ಬೋದು, ಅಂಜಲಿ ಇರ್ಬೋದು, ಇವ್ರನ್ನೆಲ್ಲ ಯಾಕಂದರೆ ಇವ್ರನ್ನ ಈಗಿನ ಜನ್ರೇಷನ್ ಆರ್ಟಿಸ್ಟ್ಗಳು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಅದು ಬೇರೆ ರೀತಿಯ ಖುಷಿ. ಬಹುಶಃ ನಾನು ಕಮ್ಮಿ ಮಾತಾಡ್ತೀನಿ ಹೇಳೋದನ್ನು ಇಲ್ಲಿ ರಾಂಗ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಹೀಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ನಾನೇ ಸ್ಟಾರ್ಟ್ ಮಾಡ್ತೀನಿ. ಯೋಗರಾಜ್ ಸರ್, ಕೃಷ್ಣಪ್ಪ ಸರ್, ಗಂಗಾಧರ್ ಸರ್, ಸಂತು ಸರ್, ಟು ದ ಹೋಲ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಡೇ ಆಫ್ ಶೂಟ್ ನೆನಪಾಗ್ತಾ ಇದೆ. ಐ ವಾಸ್ ಲೈಕ್ ರಿಯಲಿ ಸ್ಕೇರ್, ತುಂಬ ಭಯ ಆಗ್ತಿತ್ತು. ಯೋಗರಾಜ್ ಸರ್ ಈಸ್ ಲೈಕ್ ಎಷ್ಟೇ ಕಷ್ಟ ಇದ್ರೂ ಅಷ್ಟು ಈಸಿ ಮಾಡಿಕೊಡ್ತಾರೆ ವರ್ಕ್ನ. ಆ ಕಂಫರ್ಟ್ ಝೋನ್ ಕೊಡ್ತಾರೆ ಆರ್ಟಿಸ್ಟ್ಗೆ. ಏನು ಬೇಕಾದ್ರೂ ಮಾಡಿ ಸ್ಟೆಚ್ಚು, ನೀವು ಮಿಸ್ಟೇಕ್ಸ್ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಅಂತ. ಯೋಗರಾಜ್ ಸರ್ ಥ್ಯಾಂಕ್ ಯು. ರಾಶಿಕಾನೂ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟು ದ ಹೋಲ್ ಟೀಮ್. ಸ್ವೀಟ್ ಆ್ಯಂಡ್ ಸಿಂಪಲ್ ಆಗಿ ಪ್ರಶ್ನೆಗಳಿದ್ರೆ ನಂತರ ಫಸ್ಟ್ಲಿ ಥ್ಯಾಂಕ್ ಯು ಎಲ್ಲರೂ ನಿಮ್ಮ ಟೈಮ್ ತೊಗೊಂಡು ಬಂದಿದ್ದಕ್ಕೆ. ನಾವೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಒಂದು ದಿನಗೋಸ್ಕರ. ಮೊದಲನೇದಾಗಿ ಯೋಗರಾಜ್ ಸರ್ ಮತ್ತು ಈ ಕೃಷ್ಣಪ್ಪ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯೂನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಿಮಗೆ ಏನು ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ. ಬಟ್ ಯು ಮೇಡ್ ಮೈ ಡ್ರೀಮ್ ಕಮ್ ಟ್ರೂ ಆ್ಯಂಡ್ ಯು ಆ್ಯಕ್ಚುಲಿ ಚೇಂಜ್ ಮೈ ಲೈಫ್ ಆ್ಯಂಡ್ ಐ ನೆವರ್ ಫರ್ಗೆಟ್ ದಟ್. ಸಂತೋಷ್ ಸರ್, ನಿಮ್ಮ ಜೊತೆ 2ನೇ ಸತಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಪೇಷನ್ಸ್, ನಿಮ್ಮ ಕೈಂಡ್ನೆಸ್ ಮತ್ತು ನಿಮ್ಮ ಟ್ಯಾಲೆಂಟ್ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ತುಂಬ ಹೆಲ್ಪ್ ಮಾಡಿದರು. ಡೈಲಾಗ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಈ ಆಡಿಷನ್ ಆಗಿರಲಿ, ಎಲ್ಲದಕ್ಕೂ. ಸೊ ಥ್ಯಾಂಕ್ ಯು. ರಾಶಿಕಾ, ಸುಮುಖ, ಇಟ್ ವಾಸ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಐ ಹೋಪ್ ಇಟ್ ವಾಸ್ ದ ಸೇಮ್ ಫಾರ್ ಯು. Raghu sir is my new best friend. He doesn't think so, but I think so. ನನಗೆ ನನ್ನ ಕ್ಯಾರೆಕ್ಟರ್ ಹೆಸರು ಅಂಜಲಿ ಅಂತ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ಎಷ್ಟು ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಸೇ ದಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ನ್ಯೂಆನ್ಸ್ಡ್ ಆಗಿರೋ ಫೀಮೇಲ್ ಕ್ಯಾರೆಕ್ಟರ್ ತುಂಬ ವರ್ಷಗಳಾದಮೇಲೆ ನೋಡ್ತಾ ಇದ್ದೀನಿ. ಅಂದರೆ ಶಿ ಈಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಶಿ ಈಸ್ ವೆರಿ ಕಲರ್ಫುಲ್. ಎಲ್ಲ ಥರ ಎಮೋಷನ್ಸ್ ಇದೆ. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಹ್ಯಾವ್ ಸಚ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ವಿತ್ ಮೀ. ಆ್ಯಂಡ್ ಯಾ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಾಗಲೇ 7:15 ಆಗೋಗಿದೆ. ಎಲ್ರಿಗೂ ಬೋರ್ ಆಗ್ತಾ ಇದೆ. ನಾನು ಹೇಳೋಕ್ಕೇನು ಉಳಿಸಿಲ್ಲ. ಈಗಾಗಲೇ ರಂಗಾಯಣ ರಘು ಅವರು, ಸುಮುಖ್ರವರು, ಅಂಜಲಿ ಮತ್ತು ನಮ್ಮ ಹರಿಕೃಷ್ಣ ಅವರು, ಇನ್ನೊಂದು ಹೀರೋಯಿನ್ ಹೆಸರು ರಾಶಿಕಾ ಅವರು, ದತ್ತಣ್ಣ ಅವರು, ನಮ್ಮ ಜಯಂತ್ ಕಾಯಿಕಿಣಿ ಅವರು, ಎಲ್ಲರೂ, ನಮ್ಮ ಶಿವರಾಜ್ ಅವರು, ಸಂತೋಷ್ ಅವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ. ಯೋಗರಾಜ್ ಭಟ್ರು ಸಾಕಷ್ಟು ಹೇಳ್ತಾನೆ ಇದ್ದಾರೆ ಮಧ್ಯೆ. ಇದೇನಪ್ಪ ಅಂದರೆ ಈ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟರು. ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಾರೆ ಅಂತ. ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ.
ಕತೆ ಚೆನ್ನಾಗಿರಬೇಕು. ನಾವು ಕನ್ನಡಿಗರು, ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚುವಂಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಅದರಲ್ಲೂ ಯೋಗರಾಜ್ ಭಟ್ರಿಗೂ ನಮಗೂ ತುಂಬ ಬಾಂಧವ್ಯ. ಅವ್ರಿಗೂ ನಮಗೂ ಯಾವ ಥರ ಅಂದರೆ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅನ್ನಿಸೋ ಒಂದು ಮನಸ್ಸು ನನಗೆ ಬರಬೇಕಾದ್ರೆ ಅವರ ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ, ಅದಕ್ಕೆ ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಅದರಿಂದ ಚಿತ್ರಕಥೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೂ ಆ ಭರವಸೆ ಇದೆ. ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಮಾಡ್ತಾ ಇಲ್ಲ. ಏನಿವತ್ತು 2 ಹೆಣ್ಮಕ್ಳು ಮತ್ತು ಸುಮುಖ ಇದ್ದಾರೆ, ಹೊಸ ಪ್ರತಿಭೆಗಳನ್ನ ಈ ಕನ್ನಡ ಚಿತ್ರರಂಗ ತರಬೇಕು. ಯಾಕೆ ಅಂದರೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ, ಅದನ್ನು ಗುರುಸೋ ಕೆಲಸ ನಾವು ಮಾಡ್ತಾ ಇಲ್ಲ. ಯೋಗರಾಜ್ ಭಟ್ರದ್ದು ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಚಿತ್ರ ಮನದ ಕಡಲು ಏನಾಗಿದೆ, ಎಲ್ಲರೂ ಮನಸ್ಸಿನಲ್ಲಿ ಕಡಲಾಗಿ ಉಳಿಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ. ಖಂಡಿತವಾಗೂ ತಮ್ಮ ಮಾಧ್ಯಮದವರ ಸಹಕಾರ ಬೇಕು. ಅದರಲ್ಲೂ ನನಗಿಂತಲೂ ನಮ್ಮ ಹೊಸ ಪ್ರತಿಭೆಗಳಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಬೇಕು. ಇವತ್ತು ಹೊಸಬರಾಗಿ ನಾಳೆ ಹಳಬರಾಗ್ತಾರೆ, ತಮ್ಗೆ ಗೊತ್ತಿದೆ. ಈಗೇನು ಅವತ್ತು ಹೊಸ ಪ್ರತಿಭೆಗಳಿದ್ದರೂ ನಾವು ತೆಗೆದಾಗ ಈಗೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆದು ಹಳೆ ಪ್ರತಿಭೆಗಳಾಗಿದ್ದಾರೆ. ಇವರು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನಾದರೂ ಆಶಿಸ್ತೇನೆ. ತಮಗೆಲ್ಲರೂ ವಂದಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಡಿಯೋ ಒಂದು ನಿಮಿಷ ವಿಡಿಯೋ ವಿಡಿಯೋ ನೋಡಿ. ಓಕೆ. ಸುಮುಖ, ಮನದ ಕಡಲು ಈ ಸಿನಿಮಾದ ನಾಯಕ ನಾನು. ಇವಾಗ ಈ ಶಾಲೆಯಲ್ಲಿ ನಮ್ಮ ಮೇಸ್ಟ್ರುಗಳು, ಹೆಡ್ ಮಾಸ್ಟ್ರು ಎಲ್ಲರೂ ಇದ್ದಾರೆ. ಇವರು ಹೊಸ ವಿದ್ಯಾರ್ಥಿಗಳಿಗೆ ಅವ್ರವ್ರ ಹೋಮ್ವರ್ಕ್ಗಳನ್ನ ನೀಟಾಗಿ ನೋಡಿ ಮೆಚ್ಚಿ, ಓಕೆ ಬನ್ನಿ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಅಂತ. ನಾವು ಸರ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ರೊಚ್ಚಿಗೆದ್ಬಿಟ್ಟು ಅದೇ ಥರ ದಿನ ಹಗಲು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ಆದಷ್ಟು ನಾವು ಅಭಿನಯ ಮಾಡಿದ್ದೀವಿ. ಆ್ಯಂಡ್ ಇದೇ ನಮಗೆ ಖುಷಿ ಕೊಡೋದು. ನಟನಾಗಿ ಒಂದು ಸಿನಿಮಾ ಅದು ಲಾಸ್ಟ್ ಪಾರ್ಟ್ ಸಿನಿಮಾ ಬರುತ್ತೆ ಹೋಗುತ್ತೆ, ಬಟ್ ನಾವು ವರ್ಕ್ ಮಾಡೋ ಒಂದು ಅಟ್ಮಾಸ್ಫಿಯರು ಸರ್ ಅಂತ ನಮಗೆ ಅವ್ರು ಹೇಳ್ದಂಗೆ ದೋಸ್ತ ಆಗ್ಬಿಟ್ರು ಅವರು. ಬಿಗಿನಿಂಗಲ್ಲಿ ಇದು ನಾನು ಎಲ್ಲ ನವಯುವಕರಿಗೆ ಏನು ಹೇಳೋದು ಅಂದರೆ, ಆರ್ಟಿಸ್ಟ್ ಆಗಿ ಬರೋರಿಗೆ ಹೆದರಿಕೆ ಬೇಡ. ಇಲ್ಲಿ ಬಂದಮೇಲೆ ನನಗೆ ನಿಜವಾಗ್ಲೂ ಅನಿಸ್ತದೆ, ಎಲ್ಲರೂ ನನ್ನ ಮನೆ ಹುಡುಗನ ಥರ ನೋಡ್ಕೊಂಡಿದ್ದಾರೆ. ಎಲ್ಲರೂ ಒಬ್ಬ ಫ್ರೆಂಡಾಗಿ ನೋಡಿದ್ದಾರೆ. ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಯಾವತ್ತು ಅವ್ರ ದೇವ್ರ ಥರ, ದೇವರು ಪ್ರತ್ಯಕ್ಷ ಕಾಣಲ್ಲ ನಮಗೆ, ಬಟ್ ಎಲ್ಲಿಂದೂ ಆಶೀರ್ವಾದ ಕೊಡ್ತಾ ಇರ್ತಾನೆ. ಹಾಗೆ ನಮ್ಮ ಪ್ರೊಡ್ಯೂಸರು, ನಮ್ಮ DOP ಸರ್ ಅಂತೂ ನಮ್ಮ ಅಲಾದಿನ್ ಇದ್ದಾರೆ ನಾವು ಕಾಮಿಕ್ ಬುಕ್ಕಲ್ಲಿ, ಆ ಥರ ಅವರು ಆ ಲ್ಯಾಂಪನ್ನ ಹಿಂಗೆ ಅವರು ಕ್ಯಾಮ್ರಾನೇ ಲ್ಯಾಂಪ್ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ ಜೀನಿ ಥರ. ವಿ ಆಲ್ವೇಸ್ ಕೀಪ್ ಸೇಯಿಂಗ್ ಸರ್ ಕ್ಯಾಮ್ರಾ ಮುಟ್ಟಿದ್ರೆ ಅದೇನೋ ಮ್ಯಾಜಿಕ್ ಆಗಿಬಿಡುತ್ತೆ ಅಂತ. ಯೋಗರಾಜ್ ಸರ್ ಅಂತೂ ಅವರು ತರಲೆ ಮಾತುಗಳು, ಅವ್ರ ವಿಶ್ವಾಸ ನಮ್ಮ ಮೇಲೆ ಇರೋದು, ನಮ್ಮಲ್ಲಿಲ್ಲದೆ ಇರೋ ಭರವಸೆ ವಿಶ್ವಾಸ ಅವ್ರು ನಮ್ಮ ಮೇಲೆ ಇರೋದು. ಸೊ ನಮಗೆ ದಿನನಿತ್ಯ ಅದನ್ನು ಅವ್ರದೇ ಒಂದು ರೀತಿಯಲ್ಲಿ ಯಾವಾಗಲೂ ಅದನ್ನು ತಿದ್ದ ಥರ ಹೇಳ್ತಾರೆ. ಸೊ ಒಬ್ಬ ನಟನಿಗೆ ಇಂಥ ಒಂದು ಅಟ್ಮಾಸ್ಫಿಯರ್ ಬೇಕು, ಅದು ನನಗೆ ಸಿಕ್ಕಿದೆ. ನನ್ನ ಪುಣ್ಯ ಇದು. ಈ ಥರ ರಘು ಸರ್ ಆಗಲಿ, ದತ್ತಣ್ಣ ಸರ್ ಆಗಲಿ, ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ ಜೊತೆ ಕೆಲಸ ಮಾಡೋದು ಇದು ಸಿಗಲ್ಲ, ನನಗೆ ಗೊತ್ತು. ನೀವುಗಳು ನಮ್ಮ ಜನರು, ನಮ್ಮ ಜನತೆ ನಮ್ಮ ಸಿನಿಮಾ ಪ್ರೀತಿ ಮಾಡಬೇಕು ಅಥವಾ ನನ್ನನ್ನು ಪ್ರೀತಿ ಮಾಡಬೇಕು ಅಂದರೆ ನೀವೆಲ್ಲ ನಮ್ಮನ್ನು ತುಂಬ ಪ್ರೀತಿ ಮಾಡಬೇಕು. ನೀವೆಷ್ಟು ಪ್ರೀತಿ ಮಾಡಿ ಹೆಂಗೆ ಬರೀತಿರೋ ಅದು ಹಾಗೆ ತಲುಪುತ್ತೆ. ನನಗೆ ಆ ಭರವಸೆ ಇದೆ. ಯಾಕಂದರೆ ನಾನು ಎಲ್ಲ ನೀವು ಚಿಕ್ಕ ಹುಡುಗರಿಂದ ಸುಮುಖ ನೋಡ್ಕೊಂಬಂದಿದ್ದೀವಿ ಅಂತ. ನಮ್ಮ ತಂದೆ ತಾಯಿ ಆಶೀರ್ವಾದ ಅದು ಆ್ಯಕ್ಚುಲಿ. ನೀವು ನೋಡ್ಕೊಂಬಂದಿರ ನನ್ನ ಇದೆಲ್ಲ ಓಡಾಡ್ತಾ ಇರ್ತೀನಿ ಅವಾಗ. ಇವತ್ತು ನಿಮ್ಮ ಮುಂದೆ ಒಬ್ಬ ನಾಯಕ ನಟನಾಗಿ ಬಂದಿದ್ದೀನಿ. ತುಂಬ ಆಸೆ ಇಟ್ಕೊಂಡು ಬಂದೀನಿ. ಆ್ಯಂಡ್ ನನ್ನ ಮೇಲೆ ನನಗೆ ಒಂದಷ್ಟು ಭರವಸೆ ತುಂಬ ಇದೆ. ಏನೋ ಒಂದು ವಿಷನ್ ಇದೆ ನನಗೆ, ಮುಂದೆ ಹೋಗಿ ತುಂಬ ಎತ್ತರದ ಮಟ್ಟಿಗೆ ಏನೋ ಆಗಬೇಕು ಅಂದು ಸರ್ ನನ್ನ ಮೇಲೆ ಆ ಬಿಲೀಫ್ ಇಟ್ಟಿದ್ದಾರೆ. ಹಾಗೆ ನನಗೂ ಈ ಥರ ಬಾ ಕುದುರೆಯಲ್ಲಿ ಬಾ, ಬೈಕಲ್ಲಿ ಬಾ, ಸ್ಟೈಲಿಶ್ ಬಾ, ಇದು ಮಾಡುವ, ಅಲ್ಲಿಂದ ಹಾರು, ಇಲ್ಲಿಂದ ಇದೇ ಬೇಕಾಗಿರೋದು ಆ ಭರವಸೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ಸರ್ ಸಲ್ಯೂಟ್ ಹೊಡಿತಾ ಇರ್ತಾರೆ ಅವಾಗ ಪಾಪ ಅವ್ರಿಗೂ ಸುಸ್ತಾಗಿರ್ತಾರೆ. ತುಂಬ ಮಾತುಗಳಿದೆ. ಹಂತದಲ್ಲಿ ನೀವು ಕಾಂಟೆಂಟ್ ನೋಡ್ತಾ ಹೋಗ್ತೀರಾ. ಇದು ಮೊದಲನೇದು. ಬರೀ ನಾವು ಟೈಟಲ್ ಅನೌನ್ಸ್ ಮಾಡಿದ್ದೀವಿ, ಹೋಗ್ತಾ ನಾವು ಟೀಸರ್ ಬಿಡ್ತೀವಿ. ಇನ್ನೂ ಸುಮಾರು ವಿಷಯಗಳು ಸಿನಿಮಾದ ಬರುತ್ತೆ.
ನೋಡ್ತಾ ನೋಡ್ತಾ ನಿಮ್ಗೆ ಇನ್ನೂ ನನ್ನ ಮೇಲೆ, ನಮ್ಮ ಸಿನಿಮಾದ ಮೇಲೆ ಭರವಸೆ ಬಂದೇ ಬರುತ್ತೆ. ನಮ್ಮ ಪ್ರೊಡ್ಯೂಸರ್ ಸೈಡ್ ಗಂಗಣ್ಣ ಸರ್, ಆಮೇಲೆ ನಮ್ಮ ಹಿತಾಪೆ ಸರ್, ಪ್ರತಾಪ್ ಹಿತಾಪೆ ಸರ್ ನನ್ನ ಮನೆ ಮಗ ಅಂತ ನೋಡ್ಕೊಂಡಿದ್ದಾರೆ. ಸುಮುಖ ಬಾರಪ್ಪ, ನೀನು ಈ ನಾಳೆಯಿಂದ ಬಿಟ್ಟು ಹೋಗಿಲ್ಲ, ಸಿನಿಮಾದಲ್ಲಿ ಇಟ್ಟಾಗ್ಬಿಟ್ರೆ ನೀನು ಎಲ್ಲೋ ಹೋಗ್ತೀಯ. ನಾನು ಹೇಳಿದ್ದೀನಿ ಸರ್, ನಾನು ಯಾವುದೇ ಪ್ರಾಜೆಕ್ಟ್ ಬಂದು ಮುಂದೆ ಫಸ್ಟ್ ನಿಮಗೆ ಫೋನ್ ಮಾಡೋದು. ಯಾಕಂದರೆ ನನಗೆ ಆ ಥರ ನೋಡ್ಕೊಂಡಿದ್ದಾರೆ, ಒಬ್ಬ ಹುಡುಗ ಅವ್ರ ಮಗನ ಥರ ನೋಡ್ಕೊಂಡಿದ್ದಾರೆ ಎಲ್ಲರಲ್ಲಿ. ಸೊ ನವಯುವಕರಿಗೆ ನಿಜವಾಗ್ಲೂ ನಾನು ಒಂದು ಹೇಳೋದು, ಭಯ ಬೇಡ, ಆರಾಮಾಗಿ ಬನ್ನಿ, ನುಗ್ಗಿ ಸರ್ ಹೇಳೋ ಮಾತದು, ನುಗ್ಗಿಬಿಡ್ಬೇಕು, ರಾಚಿಗೆ ಅದು ಮಾಡ್ಬೇಕು ಕೆಲಸ ಅಂತ. ನನಗೆ ಆ ಕಾನ್ಫಿಡೆನ್ಸ್ ಈ ಸಿನಿಮಾಯಿಂದ ಬಂದಿದೆ. ಹೀಗೆ ಮುಂದುವರಿಲಿ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ನನ್ನ ಕಾನ್ಫಿಡೆನ್ಸು. ಅದನ್ನು ನೀವು ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಟೈಮ್ ಕೊಟ್ಟಿದ್ದಕ್ಕೆ. ಹೀಗೆ ನಗ್ನಾಗ್ತಾ ಖುಷಿಯಾಗಿ ಚಿತ್ರ ಮಾಡಿಕೊಂಡು ಕರ್ನಾಟಕ ಜನತೆ ಖುಷಿಯಾಗಿರಲಿ. ಕನ್ನಡ ಸಿನಿಮಾ ತುಂಬ ಮುಂದುವರಿಲಿ. ಥ್ಯಾಂಕ್ ಯು ಸೋ ಮಚ್. ನಾನು ಹಂತ ಅಂತ ಹೇಳಿದ್ರೆ, ಹಂಗೆ ಸರ್ ಜೊತೆನೂ ನನ್ನ ಹಂತದ ಒಂದು ರಿಲೇಷನ್ಶಿಪ್ ಇದೆ. ನಾನು ಚಿಕ್ಕ ಹುಡುಗ, ನನ್ನ ಚಿಕ್ಕ ಪಾಪು ಇದ್ದಾಗ ಸರ್ ನಮ್ಮ ಮನೇಲಿ, ನಮ್ಮ ಮನೆ ಗರಾಜಲ್ಲಿ ಬರೆಯೋದಕ್ಕೆ ಬರೋರು. ಆ ಟೈಮಲ್ಲಿ ಆವಾಗ ನನ್ನ ಚಿಕ್ಕ ಹುಡುಗ ನೋಡಿದ್ದಾರೆ. ಅದಾದ್ಮೇಲೆ ಸರ್ ಒಂದು 10 ವರ್ಷದ ಹಿಂದೆ ಮುಂಗಾರು ಮಳೆ ರಿಲೀಸ್ ಆಗಿತ್ತು. ಅವಾಗ ಒಂದು ಹಿಂದಿ ಸಿನಿಮಾ ಮಾಡೋಕ್ಕೆ ಅಂತ ಬಾಂಬೆಗೆ ಬಂದಿದ್ರು. ಅವಾಗ ನಾನು ಅವ್ರ ಸಿಕ್ಸ್ತ್ ಅಸಿಸ್ಟೆಂಟ್ ಆಗಿ ಹೋಗಿದ್ದೆ. ಅವಾಗ ಪ್ರಾಬ್ಲಿ ಯಾರು ಹುಡುಗ, ನಾನು ಹೋಗಿ ಕೂರ್ತಾ ಇದ್ದೆ ಅಷ್ಟೇ ಅವ್ರ ಕ್ಯಾಬ್ನ ಒಳಗೆ. ಬೇರೆಯವ್ರನ್ನೆಲ್ಲ ಆಚೆ ಹೋಗಿ ಅಂತ ಕಳಿಸೋರು. ಇವ್ರು ಒಂದು ಪೇಪರ್ ಇಟ್ಕೊಂಡು, ನೀನು ಬಾರೋ ನೋಡೋ, ಇಲ್ಲಿಂದ ಹಿಂಗೆ ಹೋಗುತ್ತೆ, ಇಲ್ಲಿಂದ ಹಿಂಗೆ ಬರುತ್ತೆ. ನಾನು ಇದೆಲ್ಲ ಮಾತು ಕೇಳ್ತಾ ಇದ್ದೆ ಅವಾಗ. ಸೊ ಇದೊಂದು ಸರ್ಕಲ್ ನೀವು ಕೇಳಿದಂಗೆ, ಮುಂಗಾರು ಮಳೆ ಟೈಮಲ್ಲಿ ನಮಗೆ ಮ್ಯೂಸಿಕ್ ಫಸ್ಟ್ ಥಿಂಗ್ ನಮಗೆ ಕ್ಲಿಕ್ ಆಗೋದು ಮಕ್ಕಳಿಗೆ ಆಗಲಿ ಎಲ್ಲ ಮ್ಯೂಸಿಕ್. ಅವತ್ತಿಂದ ಇವತ್ತವರೆಗೂ ನಮ್ಗೆ ಆ ಮ್ಯೂಸಿಕ್ಕೇ ಹೊಡಿದೆ. ಮುಂಗಾರು ಮಳೆ ಅಂದಿದ ತಕ್ಷಣ ನಮಗೆ ಮ್ಯೂಸಿಕ್ ಇರುತ್ತಲ್ಲ. ಸೊ ನನಗೆ ಅದೇ ಖುಷಿ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಸರ್ ಜೊತೆ, ಅಂದರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಬಟ್ ಇದು ಹರಿ ಸರ್ ಅಂತೂ ಜೀನಿಯಸ್. ಅವರು ಜೆನ್ಯೂನ್ಲಿ ಜೀನಿಯಸ್ ಪರ್ಸನ್. ಅವರು ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ತೊಗೊಂಡ್ರೆ ನಾನು ಕೇಳಿದ್ದೀನಿ, ನೀವು ಕೇಳ್ತೀರ, ಸೂಪರ್ ಆಗಿದೆ. ನೆಕ್ಸ್ಟ್ ಮುಂಗಾರು ಮಳೆ ಫಾರ್ ಶೋರ್, ಬಿಗರ್ ದೆನ್ ಮುಂಗಾರು ಮಳೆ. ಹೇಳಿ. ಒಂದು ಮುಂಗಾರು ಮಳೆ ನಂತರ ನನ್ನ ಆಡಿಯೋ ರಿಲೀಸು, ಆಮೇಲೆ ಸಿನಿಮಾ ಮಾಡಿದಾಗೆಲ್ಲ ನನ್ನ ಕೃಷ್ಣಪ್ಪನ ಸಿಗ್ತಾನೆ ಇತ್ತು. ಒಂದು ಸರ್ತಿ ಹೀಗೆ ಇಟಾ ಮಾಲ್ ಮುಂದೆ ತಿರ್ಗಾ ಹೊಡಿಬೇಕು ಅನ್ನೋ ಥರ, ತಿರ್ಗಾ ಏನೋ ಮಾಡಬೇಕು ಅಂತ ಮಾತಾಡಿ, ಆಮೇಲೆ ಅವ್ರ ರಾಜಕಾರಣ, ನಾನು ನಂದು ಸಿನಿಮಾ ಟೆಲಿವಿಷನ್ ಜರ್ನಿಗಳಲ್ಲಿ ಇಷ್ಟು ವರ್ಷ ಕಳೆದಿದ್ದು ನಮ್ಮ ನಿಜಕ್ಕೂ 18 ವರ್ಷ ಆಗಿದೆ ಅನ್ನೋದು ಕಿಂಚಿತ್ ಅಂದಾಜು ಕೂಡ ಅವರಿಗೂ ಇಲ್ಲ, ನನಗೂ ಇಲ್ಲ. ಕರೋನಾ ನಂತರ ರೀಸೆಂಟಾಗಿ ಒಂದ್ಸತಿ ಸಿಕ್ಕಿದಾಗ ಶುರು ಮಾಡಬೇಕು ಒಂದೇ ಹೇಳಿದ್ರು, ನಾನು ಹೊಸ ಕುದುರೆನೇ ತುಂಬ ಇಷ್ಟಪಡೋದು ಅಂತ ಒಂದು ಹಿಂಟ್ ಕೊಟ್ಟರು. ನಾನು ಅಲ್ಲಿಂದ ಹೊಸಬ್ರನ್ನ ಹುಡುಕಿ ಸಿಕ್ಕದ, ಇವರಿಬ್ರು ಸಿಕ್ಕಿದ್ರು. ಇದು ತುಂಬ ಗೊತ್ತಾಡಿದ್ದೀವಿ ನಾವು. ಅಂದರೆ ಹೊಸ ಮುಖ ಅಂದರೆ ಇನ್ಫಿನಿಟಿ. ಅದು ನೀವು ಆ್ಯಕ್ಟ್ ಮಾಡ್ಬೋದು, ಯಾರು ಬೇಕಾದ್ರೆ ಆ್ಯಕ್ಟ್ ಮಾಡ್ಬೋದು. ಏನದು ಸಿನಿಮ್ಯಾಟಿಕಲಿ ಯಾವುದು ವರ್ಕ್ ಆಗ್ತದೆ. ಇಷ್ಟೊಂದು ಜನ ಹುಡುಗರನ್ನ ತಂದಿರ್ತೀವಿ, ಇಷ್ಟೊಂದು ಜನ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿರ್ತೀವಿ. ಎಲ್ಲ ಗೊತ್ತಿದ್ರು ಸುಮಾರು ವಿಷಯ ಗೊತ್ತಿರಲ್ಲ ನಮಗೆ. ಪರದೆಗೆ ಏನು ಬೇಕು, ಯಾರು ದುಡ್ಡು ಕೊಟ್ಟು 100-150 ರೂಪಾಯಿ ಕೊಟ್ಟು ನೋಡೋಣ ಒಬ್ಬನಿಗೆ 2.5 ತಾಸು ಒಂದು ಮುಖ ಹೋಲ್ಡ್ ಮಾಡುತ್ತಾ, ಚಿಕ್ಕ ಪಾತ್ರ ಇರ್ಬೋದು, ಔಟ್ ಆಫ್ ಫೋಕಸಲ್ಲಿ ಬಂದು ಹೋಗೋನು ಕೂಡ ಒಂದು ಸಿನಿಮಾನ ಬೋರ್ಡಿಸ್ಬೋದು. ಎಲ್ಲ ಇರಬೇಕು, ಅವನಲ್ಲಿ ಏನೇನೋ ಇರಬೇಕು. ಏನದು ಎಲ್ಲ ಇರಬೇಕು ಅಂದರೆ ಏನದು, ಹಂಗೆ ನಟನೆ ಕಮ್ಯುನಿಕೇಟ್ ಆಗಬೇಕು. ಇಡೀ ಸಮಾಜಕ್ಕೆ ಒಂದು ಕನೆಕ್ಟಿಂಗ್ ಕೇಬಲ್ ಎಳಿಬೇಕು ಪರದೆಯಿಂದ ಒಬ್ಬ ನಟ. ನಾವು ಏನೇನೋ ಬರಿತೀವಿ, ಆ ಬರೆದಿದ್ದೆಲ್ಲದು ಕಮ್ಯುನಿಕೇಟ್ ಆಗಲ್ಲ, ಸುಮಾರು ಹರಿತೀವಿ ಅದೇ ಥರ. ಈ ಚಕ್ಕರಲ್ಲಿ ಈ ಆರ್ಟಿಸ್ಟ್ಗಳು ಹೊಸಬ್ರಿಗೆ ಮಾಡಿ ಅಂತ ಯಾರೇ ಹೇಳಿದ್ರು ತುಂಬ ಕಷ್ಟ ಇದೆ. ಏನು ಹೊಸಬ್ರು ಅಂದ ತಕ್ಷಣ ಒಂದು ಸೆನ್ಸ್ ಇರಬೇಕು. ಅಂದರೆ ಇವತ್ತಿನ ಕಾಲಕ್ಕೆ ಏನು ಬೇಕು, ಒಂದು ಹಸಿವಿರಬೇಕು, ಪ್ಯಾಷನ್ ಇರಬೇಕು. ಇಷ್ಟು ಜನ ಹೊಸಬ್ರನ್ನ ತಗೊಂಬಂದಿದ್ದೆಲ್ಲ ಅವ್ರ ಪ್ಯಾಷನನ್ನು ನಾವು ಬಳಸಿ ಸ್ನೇಹಿತರಾಗಿ ಅವರಿಗೆ, ಅಂದರೆ ನಾವು ಇವ್ರು ತಂದರು ಅಂತ ತುಂಬ ಜನ ಹೇಳ್ತಾರೆ, ಬಟ್ ಅವರ ತ್ಯಾಗಗಳು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಸೊ 3 ಜನರಲ್ಲೂ ಆ ತ್ಯಾಗದ ಗುಣ ಇದೆ, ರೊಚ್ಚಿದೆ, ಹಸಿವಿದೆ, ತುಂಬ ಖುಷಿ ಕೊಡುತ್ತೆ. ಅದಕ್ಕೆ ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲೇ ಕೇಳಿದೆ, ತುಂಬ ಹರಸಿ ಹೊಸಬರು ಬೇಕು, ತೀರಾ ಅಂದರೆ ತೀರಾ ಅವಶ್ಯಕತೆ ಇದೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊತೇನೆ.
ಆ ಜರ್ನಿ ನಾವು ಯಾವ್ಯಾವಾಗ ನಾವು ಹೊಸಬ್ರ ಜೊತೆ ಜರ್ನಿ ಮಾಡ್ತೀವಿ ಅವರಿಗೆ ಗೊತ್ತಿದ್ದಂಗೆ ಸುಮಾರು ವಿಷಯ ನಾನು ಕಲಿತಿರ್ತೀನಿ. ಅವ್ರು ಹೇಳ್ತಾರೆ ಇವರಿಂದ ಏನೋ ಕಲಿತೆ ಇವರಿಂದ ಏನೋ ಕಲಿತೆ ಅಂತ. ನಮಗೂ ಸಾಕಷ್ಟು ವಿಷಯಗಳು ಗೊತ್ತಾಗುತ್ತೆ. ಅವರ ಎನರ್ಜಿ ಲೆವೆಲ್ಸು, ಅವರ ಲಿಬಿಡೋ, ಅವರ ಒಂದು ಅಟ್ರಾಕ್ಷನ್, ಅವ್ರ ಜನ್ಸಿ. ಇವಾಗೇನು 1 ಸೆಕೆಂಡಿನ ಪ್ರೊಮೋಗಳು ಬೇಕಂತ ಹೇಳೋರು, ಒಂದು ನಿಮಿಷದ ಪ್ರೊಮೋ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಕೈ ಹೋಗ್ತಾನೇ ಇರುತ್ತೆ. ಎಕ್ಸಸೈಸ್ ಥರ 20 ಸೆಕೆಂಡಲ್ಲಿ ಎಲ್ಲದನ್ನೂ ಹೇಳಬೇಕು. ಬೋರ್ ಆಯ್ತು ಅಂತ ಸೈಡಿಗೆ ಇಟ್ಬಿಡ್ತಾರೆ. ಅದೇ ತಲೆಮಾರಿದ್ದು. ಯಾಕೆ ಅವ್ರಿಗೆ ಬೋರ್ ಹೊಡೆಯುತ್ತೆ? ಹೆಂಗೆ ಅವ್ರನ್ನ 2 ತಾಸು ಗಂಟು ಹಾಕಬೇಕು? ಏನಕ್ಕೆ ಯಾಕೆ ನಗ್ತಾರೆ ಅವರು? ಚಿಕ್ಕದಾಗ ಒಂದು ಬೀಜೆ ಬೋರ್ ಜೋಕು, ಯಾವುದೋ ಒಂದು ಆರ್ಡಿನರಿ ಜೋಕ್ ಮಾಡಿದ್ರೆ ನಗರ ಅವನ ಹತ್ರ ಕೂಡ ಸೇರಿಸಲ್ಲ ಅವರು. ಅವ್ರದ್ದು ಲೆವೆಲ್ಗಳೇ ಬೇರೆ ಆಗ್ಬಿಟ್ಟಿದೆ. ಅಂದರೆ ಈ ತಲೆಮಾರಿನ ಪ್ರೇಕ್ಷಕ ವರ್ಗದ ಯೋಚನೆಗಳು ಅದು ಎಲ್ಲಿಗೋ ಇದ್ದಾವೆ. ಅವೆಲ್ಲವನ್ನು ನಾವು ತಿಳ್ಕೊಬೇಕಂದ್ರೆ ಅವ್ರು ಸಹವಾಸ ಮಾಡಲೇಬೇಕು. ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಕೃಷ್ಣಪ್ಪಣ್ಣ. ತಿರ್ಗಾ ಅವರಿಗೆ ಹೊಸಬರು ಮೋಹ. ನನಗೆ ಅದೇ ಇಷ್ಟ ಆಗೋದು. ಹೊಸ ಕುದುರೆ ಮೇಲೆ ನಾನು ಬಾಜಿ ಕಟ್ಟೋದು ನನ್ಗೆ ಇಷ್ಟ ಆಗುತ್ತೆ. ಆ ಕುದುರೆಗಳು ಓಡಿಸೋದು ಅಂತ ಅಂದರು. ಅಲ್ಲಿಂದ ನಾನು ರೊಚ್ಚಿಗೆದ್ದು ಇಲ್ಲಿವರೆಗೆ ಬಂದು ಸಿನಿಮಾ ಕಂಪ್ಲೀಟ್ ಆಗಿದೆ. 2 ರಾಜ್ಯಗಳಲ್ಲಿ ಆಗಿದೆ. ಸುಮಾರು ಒಂದು 12-13 ಜಿಲ್ಲೆಗಳಲ್ಲಿ ಆಗಿದೆ. ಕರಾವಳಿಯ ಎಲ್ಲ ಜಿಲ್ಲೆಗಳು ಶೂಟ್ ಆಗಿದೆ. ಮಡಿಕೇರಿ, ಸಕಲೇಶ್ಪುರ, ಬೆಂಗಳೂರು ಗ್ರಾಮಾಂತರ, ಮೈಸೂರಿನ ಕೆಲವು ಭಾಗಗಳಲ್ಲಿ ಶೂಟಿಂಗ್ ಆಗಿದೆ. ಸರ್, ಈ ಕಾಲದ ಹುಡುಗರ ಕತೆ ಈಗ ಶೂಟಿಂಗ್ ಸ್ಪಾಟ್ ನೋಡಿದ್ರೆ ಈ ಆದಿವಾಸಿಗಳ ಗೆಟಪ್ಪು, ಆ ಕತೆ ಸ್ವದೇಶ ನೀನೇ ಇನ್ಫ್ಲೂಯೆನ್ಸ್ ಅದಕ್ಕೆ. ಆದಿವಾಸಿ ಕಾಂಟ್ರಾಸ್ಟ್. ಇವತ್ತಿನ ಕಾಲದವರು ಒಬ್ಬ ಆದಿವಾಸಿಗಳ ಬದುಕು ನೋಡಿ ಬೆಚ್ಚಿ ಬಿದ್ದುಬಿಡ್ತಾರೆ. ಇನ್ನೊಂದು ಡೈಲಾಗ್ ಇದೆ, ನಾವು ನಾಡು ಮಂದಿ ಕಚಡಗಳು, ನಮ್ಮ 1000 ಪಟ್ಟು ಪ್ಯೂರಿಟಿ, ನಮ್ಮ 1000 ಪಟ್ಟು ಶುದ್ಧರಾಗಿರ್ತಾರೆ ಇವರು ಆದಿವಾಸಿಗಳು, ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿಗಳ ಥರ ಅಂತ. ಈಗ ಇವ್ರನ್ನ ತೋರಿಸ್ಬೇಕಂದ್ರೆ ಇವರು ಯಾವ ಸ್ತರಕ್ಕೆ ಬಿದ್ದಿದ್ದಾರೆ ಅಂತ ಹೇಳಕ್ಕೆ ಹೋಗಬೇಕಲ್ಲ, ಅದು ರಂಗಾಯಣ ರಘುವರ್ ಪಾತ್ರ. ಗಾಡಿ ಪಡದಲ್ಲಿ ಡಾಕ್ಯುಮೆಂಟ್ ನೋಡಿದ್ರೆ ಟಕಾರಿಗೆ ಏನು ಮಾಡ್ತಿದ್ದಾರೆ? ಕೇಳಿಸ್ತಿಲ್ಲ. ಗಾಡಿ ಪಡದಲ್ಲಿ ಗ್ರಾಹಕರು ಮಾತು ಇಟ್ಕೊಂಡಿದ್ರೆ ಇಲ್ಲಿ ಟಕಾರಿ ಹತ್ರ ಏನು ಮಾಡ್ತಿದ್ದಾರೆ? ಹುಚ್ಚ ಹೊಸ ಕನ್ನಡ ಮಾತಾಡಿಸಿದ್ವಿ. ಅದು ಕನ್ನಡವೋ ಅಥವಾ ಅದು ಪೂರ್ತಿ ಭಾಷೆನ ಕ್ರಿಯೇಟ್ ಮಾಡಿದ್ದೀವಿ. ಅದು ಕಮ್ಯುನಿಕೇಟ್ ಆಗುತ್ತೆ ಅನ್ನೋ ದೃಢ ನಂಬಿಕೆ ನನಗೆ, ರಂಗಣ್ಣಗೆ. ಮತ್ತು ಅದರಲ್ಲಿ ಒಂದು ಅಕ್ಷರ ಚೇಂಜ್ ಮಾಡಬೇಡಿ ಅಂತ ಹಠ ಬಿದ್ದಿದ್ದು ನಮ್ಮ ಕಲಾ ನಿರ್ದೇಶಕ ಶಿವು ಮತ್ತು ಹರಿಕೃಷ್ಣ ಅವರು. ಅದು ನೀವು ಸ್ವಲ್ಪನೇ ನೋಡಿದ್ರಿ ಇವತ್ತು ಅವರ ಅಭಿನಯನ. ಇಡೀ ಅವರು ಮತ್ತು ಅವರ ಆದಿವಾಸಿ ಕ್ಯಾಂಪಿನ ಎಲ್ಲ ಪದಗಳು ಕ್ರಿಯೇಟ್ ಮಾಡಲ್ಪಟ್ಟ ಪದಗಳು, ಅವು ಯಾವುದೂ ಇಲ್ಲ. ಅಂದರೆ ಒಂದು ಆಲ್ಮೋಸ್ಟ್ ಒಂದು ಭಾಷೆನ ರಿಸರ್ಚ್ ಮಾಡಿ, ಅಂದರೆ ಒಂದು ಸತಿ ಹೇಳಿದ ಪದ ಮತ್ತೊಂದು ಸತಿ ಮುಂದೆ ಬಂದಾಗ ಅದೇ ಥರ ಇರಬೇಕು. ಆ ಥರ ಕೂತ್ಕೊಂಡು ಕೆತ್ತಿರೋ ಪದರಚನೆ ಇದೆ. ಅದನ್ನು ಅವರಾಗಿದ್ದಕ್ಕೆ ಮಾಡಿದ್ದಾರೆ. ಯಾರ ಕೈಲೂ ಸಾಧ್ಯ. ಅದು ಹೆಂಗೆ ಬರೆದದ್ದನ್ನೇ ಹೇಳ್ತಾರೆ ಅನ್ನೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಮುಂದೆ ಅರ್ಥ ಆಗೋದು ಬೇಡ. ನಿಮ್ಮ ಪ್ರತಿಭೆಗೆ ಒಂದು ರಾಯಲ್ ಸೇರುತ್ತೆ.